तुमी हो चेतन रूपा अवगुरुदेव दर्शन दीजो अवगुरुदेव दर्शन दीजो तुमी हो ज्ञान प्रदाता तुमी हो ज्ञान प्रदाता अज्ञान नाशक शरण संरक्षक अज्ञान नाशक शरण संरक्षक आत्मा ज्ञान प्रदाता आत्मा ज्ञान प्रदाता अवगुरुदेव दर्शन दीजो अवगुरुदेव दर्शन दीजो तुमी हो ज्ञान प्रदाता तुमी हो ज्ञान प्रदाता बोलिए अनाथ दीनबंधु अनाथ दीनबंधु तुमी हो आनंद रूपा तुमी हो आनंद रूपा अवगुरुदेव दर्शन दीजो अवगुरुदेव दर्शन दीजो तुमी हो ज्ञान प्रदाता तुमी हो ज्ञान प्रदाता तुमी हो ज्ञान प्रदाता तुमी हो ज्ञान प्रदाता ಎರಡನೇ ಪೇಜು तिष्ठति ज्ञानरूपं नररूपं कबीरवो वासनाजाल सर्वत्रं ज्ञानदृष्टिविनश्यति त्वं कबीरमहावन्दे ज्ञानीनां हरिकभवः जड अध्यास महाबंधन बोधज्ञान विमुच्यते नमोस्तु ते कबीरस्य साधुवृन्द नमोस्तु ते ओ स्वामी धर्मदासस्य वन्दनं च पुनः पुनः बोलिए श्री सत्यनाम आदि कबीर साहेब की जय सद्गुरु श्री हनुमान दास साहेब की जय गुरु माता जी की जय सर्व संत महंत की जय पूज्यರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ಚರಣಗಳಿಗೆ ವಂದಿಸುತ್ತಾ ಮತ್ತು ಗುರು ಮಾತಾಜಿಯವರ ಚರಣಗಳಿಗೆ ವಂದಿಸುತ್ತಾ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಹನೀಯರಿಗೆ ವಂದಿಸುತ್ತಾ ಸತ್ಸಂಗವನ್ನು ಕಾರ್ಯಕ್ರಮ ಮಾಡೋಣ. ಸತ್ಸಂಗದ ವಿಷಯ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ವಿಕಾರಗಳನ್ನು ನಂದಿಸಿ ಅಂದರೆ ಆರಿಸಿ, ಇವಾಗ ಬೆಂಕಿ ಆರಿಸ್ತೀವಲ್ಲ ನೀರು ಹಾಕ್ಬಿಟ್ಟು ಆ ರೀತಿ ನಂದಿಸಿ, ಯಾವುದೋ ಮನಸ್ಸಿನಲ್ಲಿ ಆಗತಕ್ಕಂಥ ವಿಕಾರಗಳು. ಒಂದೊಂದೇ ವಾಕ್ಯವನ್ನು ವಿಚಾರ ಮಾಡೋಣ.
ನರಹರಿ ಲಾಗಿ ದೌ ಬಿಕಾರ ಬಿನ್ ಇಂದನ್ ಮಿಲೆ ನ ಭೂಜನ ಹಾತ್. ಇಂದು ಈ ಒಂದು ವಾಕ್ಯದ ಮೂಲಕ ಸದ್ಗುರು ಕಬೀರ್ ಸಾಹೇಬರು ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನರಹರಿ ಮೇ ಲಗ್. ಲಗ್ ಅಂದರೆ ಈಗ ಕಂಪ್ಯೂಟ್ರಲ್ಲಿ ಬರ್ತಾವಲ್ಲ, ಲಾಗಿನ್ ಆಗ್ರಿ ಅಂತೇಳಿ ಸೇರ್ಕೊಳ್ಳೋದು. ಇಲ್ಲಿ ಹರಿ ಅಂದರೆ, ಹರಿಯ ಪದ ಅರ್ಥ ನಾಲ್ಕಾರು ಇದ್ದಾವೆ, ಹಲವಾರು ಇದ್ದಾವೆ. ಕಿತ್ತು ಹಾಕು, ನಾಶ ಮಾಡು, ಹರಿದು ಹಾಕು. ಕಬೀರ್ ಸಾಹೇಬರು ಹರಿ ಅನ್ನೋದಕ್ಕೆ ಜ್ಞಾನ, ಸ್ವರೂಪ ಜ್ಞಾನ, ಅದಕ್ಕೆ ತಿಳಿಸಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿರತಕ್ಕಂಥ ಅಜ್ಞಾನವನ್ನು ಹರಿಸೋದಕ್ಕೆ ಜ್ಞಾನ ಬೇಕು. ಯಾವ ರೀತಿ ಅಂಧಕಾರವನ್ನು ಹೋಗಲಾಡಿಸಲು ಬೆಳಕು ಬೇಕೋ, ಅದೇ ರೀತಿಯಾಗಿ ಮನುಷ್ಯನಲ್ಲಿರುವ ಅಜ್ಞಾನವನ್ನು ಹರಿಸಲು ಜ್ಞಾನ ಬೇಕು. ಅದು ಯಾವುದು ಅಂದರೆ ನಿಮ್ಮೆಲ್ಲರ ನಿಜ ಸ್ವರೂಪ. ನಿಜ ಅಂದರೆ ಯಾವಾಗಲೂ ಇರತಕ್ಕಂಥದ್ದು, ಮೂರು ಕಾಲಗಳಲ್ಲಿ, ಮೂರು ಅವಸ್ಥೆಗಳಲ್ಲಿ ಇರತಕ್ಕಂಥದ್ದು ನಿಜ ಅಂದರೆ. ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ನಾಶ ಆಗೋದಕ್ಕೆ ನಿಜ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೂರು ಕಾಲಗಳು: ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಭೂತಕಾಲ ಅಂದರೆ ಹಿಂದೆ ನಾವಿದ್ವಿ. ಇರೋದಕ್ಕೆ ಏನಪ್ಪ ಪ್ರಮಾಣ? ಹಿಂದೆ ಮಾಡಿದಂಥ ಸಂಸ್ಕಾರ, ಕರ್ಮಫಲಗಳನ್ನು ನಾವು ಭೋಗಿಸ್ತಾ ಇದ್ದೀವಿ ಈ ಜನ್ಮದಲ್ಲಿ. ಹಿಂದೆ ಮಾಡಿದಂಥ ನಮ್ಮ ಪುರಾಣ ಗ್ರಂಥಗಳು, ಧರ್ಮ ಗ್ರಂಥಗಳು, ಎಲ್ಲ ಉಪನಿಷತ್ತುಗಳು ಇದೇ ಹೇಳೋದು. ಏನು? ನೀನು ಹಿಂದೆ ಮಾಡಿದಂಥ ಕರ್ಮಫಲವನ್ನು ಭೋಗಿಸೋದಕ್ಕೆ ಈ ಜನ್ಮದಲ್ಲಿ ಭೋಗಿಸ್ತಾ ಇದೆಯಾ, ಅದನ್ನು ಪ್ರಾರಬ್ಧ ಅಂದರು. ಮತ್ತು ವರ್ತಮಾನ ಕಾಲದಲ್ಲಿ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ನಾನಿದ್ದೀನಿ ಅಂತ. ಯಾರಾದರೂ ಇಲ್ಲ ಅಂತ ಹೇಳ್ತಾರ? ನಮ್ಮ ಬುದ್ಧಿ ಇಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಮನಸ್ಸಿಲ್ಲ ಅಂತ ಹೇಳ್ತಾರ? ಏನೂ ಇಲ್ಲ, ನಾನಿದ್ದೀನಪ್ಪ. ಶರೀರನ ತೋರಿಸಿ ಹೇಳ್ತಾರೆ ನಾನಿದ್ದೀನಿ ಅಂತ. ಅವ್ರಿಗೆ ಗೊತ್ತಿಲ್ಲ, ಹಾಗಾಗಿ ಶರೀರ ತೋರಿಸಿ ಹೇಳ್ತಾರೆ. ಶರೀರವನ್ನು ತೋರಿಸ್ಬೇಕಾದ್ರೆ ಆ ತೋರಿಸೋಕ್ಕೆ, ಈ ಶರೀರವನ್ನು ರಮಿಸ್ತಾ ಇರೋಕ್ಕೆ ಒಬ್ಬ ಶಕ್ತಿ ಇದ್ದಾನೆ, ಅದೇ ನಮ್ಮ ಸ್ವರೂಪ. ಇನ್ನು ಭವಿಷ್ಯತ್ ಕಾಲದಲ್ಲಿ, ಮುಂದಿನ ಜನ್ಮದಲ್ಲಾದರೂ ನಾನು ಸುಖವಾಗಿರೋಣ, ಮುಂದಿನ ಜನ್ಮದಲ್ಲಾದರೂ ಒಬ್ಬ ರಾಜನಾಗಿ ಹುಟ್ಟೋಣ, ಒಬ್ಬ ಶ್ರೀಮಂತನಾಗಿ ಹುಟ್ಟೋಣ ಎಂಬ ಒಂದು ಅಭಿಲಾಷೆಯಿಂದ ಪೂಜೆ, ಪುನಸ್ಕಾರ, ಹೋಮ, ಹವನ, ಯಜ್ಞ ಇವುಗಳನ್ನು ಮಾಡ್ತಾ ಇದ್ದಾನೆ ಮನುಷ್ಯನು. ಹಾಗಾಗಿ ಮೂರು ಕಾಲಗಳಾಯಿತು. ಮೂರು ಕಾಲಗಳಲ್ಲಿ ಇದ್ದಾನೆ, ನಾನಿದ್ದೀನಿ ಅಂತ ಹೇಳ್ತೀವಿ. ಮೂರು ಅವಸ್ಥೆಗಳು: ಜಾಗೃತಾವಸ್ಥೆ ಹಾಸಿಗೆಯಿಂದ ಎದ್ದು ಹಿಡಿದು ಮಲಗೋವರೆಗೂ ನಾನಿದ್ದೇನೆ. ಸ್ವಪ್ನಾವಸ್ಥೆ, ಒಂದು ಸ್ವಪ್ನವನ್ನು, ಸುಂದರವಾದ ಸ್ವಪ್ನವನ್ನು ಕಂಡ್ವಿ, ಎಚ್ಚರ ಆಯಿತು, ಖುಷಿಯಿಂದ ಹೇಳ್ಕೊಳ್ತೀವಿ, ಸುಂದರವಾದ ಸ್ವಪ್ನ ನೋಡಿದೆ ನಾನು. ದುಃಖದ ಸ್ವಪ್ನ ಹೇಳಿದಾಗ ಭಯಭೀತರಾಗಿ ಪಂಡಿತರ ಹತ್ರ ಹೋಗ್ತೀವಿ, ಏನೋ ಹಿಂಗೆ ಕೆಟ್ಟ ಕನಸು ಬಿದ್ದೋಗ್ಬಿಡ್ತು ಸ್ವಾಮಿ ಅಂತ. ಹಾಗಾಗಿ ಸ್ವಪ್ನದಲ್ಲೂ ಇದ್ದಾನೆ, ಜಾಗ್ರತ್ನಲ್ಲೂ ಇದ್ದಾನೆ. ಸುಷುಪ್ತಾವಸ್ಥೆ, ಗಾಢವಾದ ನಿದ್ರೆಯಲ್ಲೂ ಸಹ ಇದ್ದಾನೆ. ಒಳ್ಳೆ ನಿದ್ರೆ ಮಾಡಿಬಿಟ್ರೆ ಹೇಳ್ತಾನೆ ಮನುಷ್ಯ, ನೋಡಪ್ಪ ರಾತ್ರಿ ಮಲಗದೆ ನಾನು, ಬೆಳಿಗ್ಗೆ ಎದ್ದೆ, ಒಳ್ಳೆ ನಿದ್ದೆ ಮಾಡಿದೆ. ಆ ನಿದ್ದೆಯನ್ನು ಅರಿಯತಕ್ಕಂಥವನು ನಾನು. ಆ ನಿದ್ದೆಯಲ್ಲಿ ದೇಶ ಇಲ್ಲ, ಕಾಲ ಇಲ್ಲ, ಏನೊಂದು ಇಲ್ಲ. ಆದರೂ ಸಹ ನಾನು ಒಳ್ಳೆ ನಿದ್ದೆ ಮಾಡಿದ್ನಪ್ಪ. ನೋಡಿ, ಒಳ್ಳೆ ನಿದ್ದೆ ಮಾಡಿದೆ. ಈಗ ಮೂರು ಕಾಲಗಳಲ್ಲಿ, ಮೂರು ಅವಸ್ಥೆಗಳಲ್ಲಿ ಇರ್ತಕ್ಕಂಥವನು ಯಾರು? ನಾನು. ಸಂಸ್ಕೃತದಲ್ಲಿ ಆತ್ಮ, ಮತ್ತೊಂದು ರೀತಿ ಕರೀತಾರೆ, ಕನ್ನಡದಲ್ಲಿ ನಾನು. ಅದು ನಿಜ ಸ್ವರೂಪ, ನಮ್ಮ ಸ್ವರೂಪ. ಮನುಷ್ಯನಿಗೆ ಏನು ಬೇಕು ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಯಥಾರ್ಥ ಜ್ಞಾನವನ್ನು ತಿಳ್ಕೊಳ್ಬೇಕು, ತನ್ನನ್ನು ತಾನು ತಿಳ್ಕೊಳ್ಬೇಕು.
ಯಾಕೆ ತನ್ನನ್ನು ತಾನು ತಿಳ್ಕೊಳ್ಬೇಕು ಅಂದರೆ ಅವನು ದಾವಾಗ್ನಿಯಲ್ಲಿ ಬೇಯ್ತಾ ಇದ್ದಾನಪ್ಪ, ಬೆಂಕಿಯಲ್ಲಿ ಬೇಯ್ತಾ ಇದ್ದಾನೆ. ಏನು ಬೆಂಕಿಯಲ್ಲಿ ಬೇಯ್ತಾ ಇರೋದು ಅಂದ್ರೇನು? ನಮ್ಮನ್ನೇನಾದ್ರು ಹಾಕಿ ಸುಡ್ತಾ ಇದ್ದಾರಾ? ಏನಿಲ್ಲ. ಮನುಷ್ಯನ ಮನಸ್ಸು ಬೇಯ್ತಾ ಇದೆ. ಯಾವ ರೀತಿ ಬೆಂಕಿ ಬೇಯಬೇಕಾದ್ರೆ ಇವಾಗ ಗ್ಯಾಸ್ ಬೇಕು, ಒಲೆ ಉರಿತಾ ಇದೆ, ಸೌದೆ ಬೇಕು, ಸೀಮೆಣ್ಣೆ ಬೇಕು. ಆ ಬೆಂಕಿ ಅಂತ ನಮಗೆ ಕಾಣಬೇಕಾದ್ರೆ ಈ ಸಾಧನಗಳೆಲ್ಲ ಹಾಕಿ, ಅದು ಉಪಕರಣಗಳೆಲ್ಲ ಹಾಕಿ ನಾವು ಅಂಟಿಸಿದಾಗ ಬೆಂಕಿ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ವಿಕಾರಗಳು ತುಂಬಿಕೊಂಡು ಬೇಯ್ತಾ ಇದೆ. ಯಾವ್ಯಾವುದು ಆ ವಿಕಾರಗಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಭಯ, ಅಸೂಯೆ, ದ್ವೇಷ, ಆಶಾ, ಚಿಂತೆ, ಈ ರೀತಿಯಾಗಿ ಇವುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಮನಸ್ಸು ಬೇಯ್ತಾ ಇದೆ. ಅವನಿಗೆ ಶಾಂತಿನೇ ಇಲ್ಲ. ಒಂದೊಂದು ಸಮಯದಲ್ಲಿ ಒಂದೊಂದು. ಕಾಮ ಅಂದರೆ ಬಯಕೆ, ವಸ್ತುಗಳ ಬಯಕೆ, ಅದು ಅಷ್ಟೇ ಸಂಸ್ಕೃತ ಪದ. ಬಯಕೆ ಕನ್ನಡ ಪದ. ಇನ್ನು ಕ್ರೋಧ, ಕೋಪ, ಈ ಲೋಭ, ಅತಿಯಾದ ಜಿಪುಣತನ, ತನ್ನ ಒಂದು ಆರೋಗ್ಯದ ಕಡೆಗೂ ಸಹ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡೋದು, ಮತ್ತು ಪಾಪದ ಕೃತ್ಯ ಅಂತ ಗೊತ್ತಿದ್ರೂ ಸಹ ಹಣದ ಆಸೆಯಿಂದ ಅದನ್ನು ಮಾಡೋದು ಲೋಭ. ಇನ್ನು ಮೋಹ, ತನ್ನವರ ಮೇಲೆ ಅತಿಯಾದ ಪ್ರೀತಿ, ಅತಿಯಾದ ಪ್ರೇಮ, ಇದು ಮೋಹ. ಪ್ರೇಮದಿಂದ ಎಲ್ಲರನ್ನೂ ರಕ್ಷಣೆ ಮಾಡಬೇಕು, ನೋಡಬೇಕು, ಅವ್ರ ಬೇಕು ಬೇಡಗಳನ್ನು ಈಡೇರಿಸಬೇಕು. ಆದರೆ ಅತಿಯಾದ ಪ್ರೇಮ ಅದು ಮೋಹ ಆಗಿಬಿಡುತ್ತೆ. ಮತ್ತು ಭಯ, ಎಲ್ಲರಲ್ಲೂ ಇದೆ ಭಯ. ಪ್ರಾಣಿಗಳಲ್ಲಿದೆ, ಮನುಷ್ಯನಲ್ಲಿದೆ, ಎಲ್ಲರಲ್ಲೂ ಇದೆ ಭಯ. ಅಸೂಯೆ ಅದು ಸಹ ಇರುತ್ತೆ. ಎಲ್ಲವೂ ಸಹ ಇದು ಮನುಷ್ಯನಲ್ಲಿದೆ. ಆಸೆ. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾ ಇರ್ತಾರೆ, ಅವಾಗವಾಗ ಅವ್ರು ಹೇಳ್ತಾ ಇರ್ತಾರೆ, ಯಾವುದಪ್ಪ ಪಾಪ ಅಂದರೆ ಅತಿಯಾಗಿ ಆಸೆ ಪಡೋದು ಪಾಪ. ಅತಿಯಾಗಿ ಆಸೆ ಪಡೋದು ಏನು, ಹೆಚ್ಚಾಗಿ ನಮಗೆ ಬೇಕು ಬೇಕು ಅಂತೇಳಿ ಸಂಗ್ರಹ ಮಾಡ್ಕೊಂಡು ಹೋಗ್ತಾರಲ್ಲ, ಅದು ಪಾಪ ಅಂತ. ಇವೆಲ್ಲ ಇಟ್ಕೊಂಡಂಥ ಮನುಷ್ಯ ಮನಸ್ಸಿನಲ್ಲಿ ಅವನಿಗೆ ಶಾಂತಿ ಎಲ್ಲಿಂದ ಸಿಗುತ್ತೆ? ಶಾಂತಿನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಧಾವಾಗ್ನಿ. ಮನಸ್ಸಿನಲ್ಲಿ ಅನೇಕ ವಿಕಾರಗಳನ್ನು ಇಟ್ಕೊಂಡು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ದ್ವೇಷ, ಬಯಕೆ, ಕ್ರೋಧ, ಒಬ್ಬರ ಮೇಲೆ ಒಂದೊಂದು ಥರ. ಪ್ರತಿದಿನ ಎದ್ದ ಬಳಿಕ ಅವನು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ವ್ಯವಹಾರ ಇಟ್ಕೊಂಡಿರ್ತಾನೆ. ಆ ವ್ಯವಹಾರಕ್ಕೆ ಅನುಗುಣವಾಗಿ ಈ ಎಲ್ಲ ಕಾಮ, ಕ್ರೋಧ, ಲೋಭ, ಈರ್ಷ್ಯಾಸಿ ಎಲ್ಲವನ್ನ ಪಾಲಿಸ್ತಾ ಇದ್ದಾನೆ. ಈ ರೀತಿ ಪಾಲಿಸ್ತಾ ಇರಬೇಕಾದ್ರೆ ಅವನಿಗೆ ಶಾಂತಿ ಅನ್ನೋದೇ ಇಲ್ಲ. ಇದು ಮನಸ್ಸಿನಲ್ಲಿ ಒಳಗಡೆ ಇದೆ. ಇದು ಆರಿಸ್ಬೇಕಾದ್ರೆ ಅದೇ ವಿಷಯ, ಮನೋವಿಕಾರಂಗ್ ಭುಜಾವೋ. ಆರಿಸಿ, ಇದನ್ನು ಆರಿಸ್ಬೇಕಾದ್ರೆ ಸತ್ಸಂಗಕ್ಕೆ ಬರಬೇಕು, ಸದ್ಗುರುಗಳ ಹತ್ರ ಬರಬೇಕು, ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಬೇಕು. ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಬೇಕು. ಇಲ್ಲದೇ ಇದ್ದರೆ ಎಲ್ಲಿ ಹೋದರೂ ಸಹ ನಿಮಗೆ ಆರೋದಿಲ್ಲ. ಮನಸ್ಸಿನ ವಿಕಾರಗಳು ಎಲ್ಲಿಂದ ಎಲ್ಲರಿಗೂ ನಾವು ಹೋಗ್ಬಿಡಿ. ತೀರ್ಥ ಸ್ಥಳಗಳಲ್ಲೂ ಹೋಗ್ತೀರಾ ನೋಡಿ, ಅಲ್ಲೂ ಬಂದ್ಬಿಡುತ್ತೆ ಅಸೂಯೆ, ಅಲ್ಲೂ ಬಂದ್ಬಿಡುತ್ತೆ ಕ್ರೋಧ, ಅಲ್ಲೂ ಬಂದ್ಬಿಡುತ್ತೆ ಮೋಹ. ಹಾಂ ನೋಡಿ, ಉದಾಹರಣೆ ಕೊಡ್ತಾರೆ, ಮಾಡೋಣ ಈ ರೀತಿಯ ಇತ್ಯಾದಿ. ಅನುಕೂಲ ಇರೋರು ತೆಗೆದುಕೊಳ್ತಾರೆ, ಅನುಕೂಲ ಇಲ್ಲದವ್ರಿಗೆ ಅವಾಗ ಒಳಗಡೆ ಅವ್ರಿಗೆ ಬಯಕೆ ಉತ್ಪತ್ತಿ ಆಗಿಬಿಡುತ್ತೆ. ಇನ್ನು ಕ್ರೋಧ ಯಾವ ರೀತಿ ಉತ್ಪತ್ತಿ ಆಗುತ್ತೆ? ನಾವು ಒಂದು ವಸ್ತುನ ಇಷ್ಟಪಟ್ಟಿರ್ತೀವಿ,
ಸಿಗದೆ ಇಲ್ದಾಗ ರೂಮ್ಗೆ ಹೋಗಿ ಹಣ ತಂದು ಬರೋ ಅಷ್ಟೊತ್ತಿಗೆ ಇನ್ನೊಬ್ರು ಪಕ್ಕದ ಸೀಟ್ನವ್ರು ತಗೊಂಡ್ಬಿಟ್ಟಿದ್ರೆ ಕ್ರೋಧ. ಮಾತಾಡೋದೇ ಕಮ್ಮಿ ಆಗೋದು. ಹೀಗೆ ಈ ರೀತಿಯಾಗಿ ಎಲ್ಲನ ಹೋಗಲಿ, ನಿಮಗೆ ಇವೆಲ್ಲ ಕೆಲಸ ಮಾಡುತ್ತಪ್ಪ, ಅವುಗಳಿಂದ ನಿಮಗೆ ಕ್ಷಣಿಕವಾದ ಶಾಂತಿ ಅಷ್ಟೇ. ಏನೋ ಒಂದು ತೀರ್ಥ ಸ್ಥಳಕ್ಕೆ ಹೋದ್ವಿ, ಮತ್ತೊಂದಕ್ಕೆ ಹೋದ್ವಿ, ಕ್ಷಣಿಕ ಶಾಂತಿ ಅಷ್ಟೇ. ಅದಕ್ಕಿಂತ ಹೆಚ್ಚಿನಾಗಿರೋದು ನೋಡಿಬಿಟ್ರೆ ಇದು ಮರ್ತೋಗ್ಬಿಡುತ್ತೆ, ನಾಶ ಆಗಿಬಿಡುತ್ತೆ, ಕಳೆದೋಗ್ಬಿಡುತ್ತೆ. ಏನಾದರೂ ಜೀವನದಲ್ಲಿ ದುಃಖ ಬಂದುಬಿಟ್ರೆ ಮರ್ತೋಗುತ್ತದು ವಿಚಾರಗಳು, ನೆನಪುಗಳು ಅಷ್ಟೇ. ಆ ನೆನಪುಗಳು ಶಾಶ್ವತನಾ? ಕ್ಷಣಿಕ, ಎಲ್ಲ ಬಂದು ಹೋಗೋದು ಕ್ಷಣಿಕ. ಇನ್ನೊಂದು ಚೆನ್ನಾಗಿರೋ ನೆನಪು ಯಾವುದನ್ನ ಬಂದುಬಿಟ್ರೆ ಇದು ಮರ್ತೋಗುತ್ತೆ. ಅದರಲ್ಲಿ ಶಾಶ್ವತವಾದ ಆನಂದ ಇಲ್ಲ. ಮತ್ತು ಶಾಶ್ವತವಾಗಿ ನಿಮ್ಮ ಮನೋವಿಕಾರಗಳನ್ನು ಅವು ನಂದಿಸಲು ಸಾಧ್ಯವಿಲ್ಲ. ಶಾಶ್ವತವಾಗಿ ನಿಮ್ಮಲ್ಲಿ ಉಂಟಾಗತಕ್ಕಂಥ ಮನೋವಿಕಾರಗಳನ್ನು ಶಾಶ್ವತವಾಗಿ ಅವು ನಂದಿಸಲು ಸಾಧ್ಯ ಇಲ್ಲ ಅವುಗಳ ಕಡೆಯಿಂದ. ಹಾಗಾಗಿ ಎಲ್ಲಿ ಶಾಶ್ವತವಾಗಿ ನಂದಿಸೋ ಜಾಗ ಅಂತಂದರೆ ಸದ್ಗುರುಗಳ ಸನ್ನಿಧಾನ, ಸದ್ಗುರುಗಳ ವಚನಗಳು, ಸತ್ಸಂಗ. ಇಲ್ಲಿ ಮಾತ್ರ ಅದಕ್ಕೆ ಆ ಒಂದು ಮನೋವಿಕಾರಗಳ ಧವಾಗ್ನಿಯನ್ನು ಆರಿಸಲು ಉಪಾಯಗಳನ್ನು ತಿಳಿಸ್ತಾರೆ. ವಚನಗಳ ಮೂಲಕ, ಶಬ್ದಗಳ ಮೂಲಕ ತಿಳಿಸಿ ನಮಗೆ ಪ್ರೇರಣೆ ಕೊಡ್ತಾರೆ. ಗುರುಗಳು ಪ್ರೇರಣೆ ಕೊಡ್ತಾರೆ. ಆ ವಿಕಾರಗಳನ್ನು ಆರಿಸ್ಕೊಳ್ಬೇಕಾಗಿರೋದು, ನಂದಿಸಿಕೊಳ್ಬೇಕಾಗಿರೋದು ಸಾಧಕನ ಕರ್ತವ್ಯ, ಶಿಷ್ಯನ ಕರ್ತವ್ಯ. ಹೇಳಿದಂಥ ವಚನಗಳನ್ನು ಧಾರಣೆ ಮಾಡಿಕೊಂಡು ಶಾಂತಿಯನ್ನು ತೆಗೆದುಕೊಳ್ಬೇಕು. ಆಗ ಆತನ ಮನಸ್ಸು ಶೀತಲವಾಗುತ್ತೆ. ಬೆಂಕಿ ಹಂಗೆ ಉರಿತಾ ಇರೋದು ಕಡಿಮೆ ಆಗಿಬಿಡುತ್ತೆ, ಕೊನೆಗೆ ಇಲ್ದಂಗೆ ಆಗಿಬಿಡುತ್ತೆ. ಮತ್ತು ಮನುಷ್ಯ, ಸದ್ಗುರುಗಳು ಹೇಳ್ತಾರೆ, ಈ ಬೆಂಕಿ ವಿಚಾರದಲ್ಲಿ ಉದಾಹರಣೆ ಕೊಡ್ತಾರೆ. ಈ ಮನೋವಿಕಾರಗಳನ್ನು ತುಂಬಿಕೊಂಡಂಥ ಮನುಷ್ಯನಾದನು ತನ್ನಲ್ಲಿರತಕ್ಕಂಥ ಧಾವಾಗ್ನಿಯನ್ನು ಮತ್ತೊಬ್ಬರಿಗೆ ಹಾಡ್ತಾನೆ. ಬಂಧು ಬಳಗ, ಹೆಂಡತಿ, ಮಕ್ಕಳು, ಪರಿವಾರ, ಇವರಿಗೆಲ್ಲ ತಿಳಿಸ್ತಾನೆ. ನೋಡಪ್ಪ, ಹಿಂಗಾಗೋಯ್ತು, ನನಗೆ ನಷ್ಟ ಆಗೋಯ್ತು ಅಂತ ಹೆಂಡ್ತಿಗೆ ಬಂದು ಹೇಳಿದ್ರೆ ಆಕೆಗೂ ಸಹ ಮನೋವಿಕಾರ ಬಂದ್ಬಿಡುತ್ತೆ. ಯಾರಿಂದ ನಷ್ಟ ಆಯಿತು? ಇಂಥವ್ರಿಂದ ನಷ್ಟ ಆಗೋಯ್ತು. ಆಕೆಗೂ ಕ್ರೋಧ ಬೀಳುತ್ತೆ ಆತನ ಮೇಲೆ. ಗಂಡು ಮಕ್ಕಳಿಗೆ ಹೇಳಿದ್ರೆ ಹೆಣ್ಮಕ್ಳಿಗೆ ಅವ್ರಿಗೂ ಕ್ರೋಧ ಬೀಳುತ್ತೆ ಆತನ ವ್ಯಕ್ತಿ ಮೇಲೆ. ನೋಡಿ, ಇಂಥವನ ಕಡೆಯಿಂದ ನಮಗೆ ನಾಶ ಆಗೋಯ್ತು, ನಷ್ಟ ಆಗೋಯ್ತು, ವ್ಯಾಪಾರದಲ್ಲಿ ಏನೋ ಒಂದು ತೊಂದರೆ ಆಯಿತು ಅಂದರೆ ಆತನ ಮೇಲೆ ಇವ್ರಿಗೆಲ್ಲರಿಗೂ ಸಹ ಕ್ರೋಧ ಬೆಳೆಯುತ್ತೆ. ಅದೇ ಹೇಳ್ತಾರೆ, ತುಮೀಸೆ ಫೈಲೆ ಹೈ, ನೀನೇ ಹರಡಿದ್ಯಾ, ಸ್ಪ್ರೆಡ್ ಮಾಡಿದ್ಯಾ. ಕ್ಯಾ ತುಮಾರೆ ಮನ್ ಕಿಯಾ ಕಿಸಿ ದೂಸರೇನೆ ಲಗಾಯಿ. ನೋಡಿ, ನಿನ್ನ ಮನಸ್ಸಿನಲ್ಲಿ ಉರಿಯತಕ್ಕಂಥ ಧಾವಾಗ್ನಿಯನ್ನು ಬೇರೆಯವ್ರಿಗೂ ಹರಡಿಸ್ಬಿಟ್ಟೆ. ನಾವು ಅದು ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀವಿ. ಯಾರೋ ಒಬ್ಬನ ತಪ್ಪು ಮಾಡಿದ್ದಕ್ಕೆ ಅವನ್ನ ಕರೆದ್ರು, 10 ಜನ ಸೇರಿಕೊಂಡ್ರು. ನೋಡಿ ಹೆಂಗೆ, ಉದಾಹರಣೆ ಇದಕ್ಕಿನ್ನ ಬೇಕಾ? 10 ಜನನೂ ಎಲ್ಲರೂ ಇವತ್ತಿನ ದಿವಸ ಶಿಕ್ಷೆ ಅನುಭವಿಸ್ತಾ ಇದೆ. ಹರಡ್ಬಿಟ್ಟು ಎಲ್ಲರೂ ಮಾತಾಡ್ಕೊಳಕ್ಕಾದ್ರು, ಎಲ್ಲರೂ ಅವನ ಮೇಲೆ ಕ್ರೋಧ, ಒಬ್ಬನ ಅಸೂಯೆ, ಒಬ್ಬನ ಅಶಾಂತಿ, ಈ ರೀತಿ ಒಟ್ಟಾರೆ. ಯಾರು ಹರಡಿದ್ದು? ಮನುಷ್ಯನೇ ಹರಡಿದ್ದು. ಈ ಮಾಧ್ಯಮಗಳೇ ಹರಡಿದ್ದು ಅಲ್ವರ? ಮಾಧ್ಯಮಗಳಲ್ಲೇ ಓದೋರು ಯಾರು? ಮನುಷ್ಯರೇ. ಅದಕ್ಕೆ ನಿನ್ನಲ್ಲೇ ಆಗತಕ್ಕಂಥ ಮನೋವಿಕಾರಗಳನ್ನು ಬೇರೆಯವ್ರಿಗೂ ಹರಡ್ಬಿಟ್ಟಲ್ಲಪ್ಪ ನೀನು. ಇದನ್ನು ಯಾರೂ ಹರಡಲಿಲ್ಲ. ಬೇರೆ ಯಾರೋ ಮ್ಯಾಲಿಂದ ಬಂದು, ಇನ್ನೊಂದು ಯಾರೋ ಬಂದು ಪ್ರಚಾರ ಮಾಡಲಿಲ್ಲ. ಪ್ರಚಾರ ಮಾಡಿದವ್ರು ಯಾರು? ಮನುಷ್ಯರೇ. ಹಾಗಾಗಿ ಇದನ್ನು ನೀನು ನಂದಿಸ್ಕೋ. ನಿನ್ನ ಮನಸ್ಸು ಕೆಟ್ಟಿದೆ,
ಹಗಲು ರಾತ್ರಿ ಉರಿತಾ ಇದೆ ನಿನ್ನ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ, ಕಾಮ, ಕ್ರೋಧ ಇವೆಲ್ಲ. ಇವುಗಳನ್ನೆಲ್ಲ ಆರಿಸು. ಈ ಕೆಡೋದಕ್ಕೆ, ಮನಸ್ಸು ಕೆಡೋದಕ್ಕೆ ಹೊರಗಡೆಯ ಪ್ರಾಣಿ ಪದಾರ್ಥಗಳು, ಪದಾರ್ಥಗಳು ಅಂದರೆ ಯಾವುದೋ ಒಂದು ಹೊನ್ನು, ಹೆಣ್ಣು, ಮಣ್ಣು ರೀತಿಯಾಗಿ ಇದರಿಂದನೇ ಆಗ್ತಾ ಇರೋದಪ್ಪ. ಇವುಗಳನ್ನೆಲ್ಲ ನೀನು ಬಗೆಹರಿಸ್ಕೊಳ್ಬೇಕಾದ್ರೆ ಸತ್ಸಂಗ ಅವಶ್ಯಕವಾಗಿ ಮಾಡಬೇಕು. ನೀನೇನೇನು ಬಯಸ್ಯೋ ಪದಾರ್ಥಗಳು ಅವೆಲ್ಲ ಒಂದಲ್ಲ ಒಂದು ದಿನ ಬಿಟ್ಟು ಹೋಗ್ಬಿಡ್ತವೆ, ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬಿಡ್ತವೆ. ಅದನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ಅವುಗಳ ಮೇಲೆ ನೀನು ನಿಯಂತ್ರಣ ಸಾಧಿಸ್ಕೋ. ಕಂಟ್ರೋಲ್ನಲ್ಲಿಟ್ಕೋ, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೋ. ನಿನ್ನ ಒಳಗಡೆ ಉರಿತಾ ಇರತಕ್ಕಂಥ ದಾವಾಗ್ನಿಯನ್ನು ಆರಿಸಲು ಪ್ರಯತ್ನ ಪಡು. ಬೆಂಕಿನ ಆರಿಸೋದಿಕ್ಕೆ ನೀವು ಬಿಸಿ ನೀರನ್ನ ಹಾಕಿದ್ರೂ ಆರಿಸುತ್ತೆ, ತಣ್ಣೀರೇ ಹಾಕಬೇಕು ಅನ್ನೋದೇನಿಲ್ಲ, ಬಿಸಿ ನೀರನ್ನ ಹಾಕಬೇಕು. ಯಾಕೆ ಉದಾಹರಣೆ ಕೊಡ್ತಾ ಅವ್ರೆ ಅಂತಂದರೆ, ನಿನ್ನ ಮನಸ್ಸನ್ನು ತಣ್ಣೀರಿನಂತೆ ಮಾಡ್ಕೊ, ಕೋಮಲವಾಗಿ ಮಾಡ್ಕೊ. ಆಗ ಮಾತ್ರ ನಿನ್ನ ಮನಸ್ಸಿನಲ್ಲಿ ಉಂಟಾಗಿರತಕ್ಕಂಥ ಬೆಂಕಿ ಆರೋದಕ್ಕೆ ಸಾಧ್ಯ. ನೀನೇ ಮಾಡ್ಕೊಂಡಿದ್ದು ಈ ಬಯಕೆಗಳನ್ನು ಹೆಚ್ಚಾಗಿ ಮಾಡಿಕೊಂಡೆ, ಕ್ರೋಧವನ್ನು ಹೆಚ್ಚಾಗಿ ಮಾಡಿಕೊಂಡೆ, ದುರ್ವ್ಯಸನಗಳಲ್ಲಿ ಬಿದ್ದು, ದುರಭ್ಯಾಸಗಳಲ್ಲಿ ಬಿದ್ದು ಇದನ್ನು ನೀನು ಉತ್ಪತ್ತಿ ಮಾಡ್ಕೊಂಡೆ. ಹಂಗಾರೆ ಬೇರೆಯವ್ರಿಗೂ ಇಲ್ವಾ? ಇರುತ್ತೆ, ದುರಭ್ಯಾಸ ಇರೋರ್ಗೂ ಇರುತ್ತೆ, ಇಲ್ದವ್ರಿಗೂ ಇರುತ್ತೆ. ಅದನ್ನು ನೀನು ತಿಳಿಬೇಕಾದ್ರೆ ಸತ್ಸಂಗದಲ್ಲಿ ಅವಶ್ಯಕವಾಗಿ ಬರಬೇಕು. ತನ್ನ ಮನದೊಳಗಿನ ಕಿಚ್ಚು ತನ್ನ ಮನೆಯನ್ನು ಸುಡುವುದಲ್ಲದೆ ಪರರ ಮನೆಯನ್ನು ಸುಡುವುದಿಲ್ಲ. ನೋಡಿ, ನನ್ನ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಕಿಚ್ಚು ತನ್ನ ಮನನೇ ಸುಡುತ್ತೆ. ದುರ್ಯೋಧನನಿಗೆ ಉದಾಹರಣೆ ಕೊಟ್ಟು ಹೇಳ್ತಾರೆ. ಅವನ ಮನಸ್ಸಿನಲ್ಲಿ ಏನು ಕಿಚ್ಚಿತ್ತು? ಅವ್ರನ್ನ ಸರ್ವನಾಶ ಮಾಡಬೇಕು, ಪಾಂಡವರನ್ನ ಸರ್ವನಾಶ ಮಾಡಬೇಕು ಅಂತ. ಸರ್ವನಾಶ ಆಗಿದ್ದು ಯಾರು? ಅವರೇ ಆದರು, ಕೊನೆಗೆ ಅವರೇ ಆದರು. ಇದು ಒಂದು ರೀತಿ ಧಾವಾಗ್ನಿನಪ್ಪ. ಇಂಥವನ್ನೆಲ್ಲ ನೀನು ತಿಳಿದು ಇಳ್ದಂಗೆ ಮಾಡ್ಕೊಳ್ಬೇಕು. 5 ಊರಾದರೂ ಕೊಡಿ ಅಂತ. ಒಂದು ಸೂಜಿ ಮನೆಯಷ್ಟು ನಾನು ಕೊಡಲ್ಲ ಅಂದ್ಬಿಟ್ಟ. ಒಂದು ಸೂಜಿ ಮನೆಯಷ್ಟು ನಾನು ಕೊಡೋದಿಲ್ಲ, ಅಷ್ಟು ದ್ವೇಷ ಅವ್ರ ಮೇಲೆ. ಹಾಗಾಗಿ ಅವನು ತನ್ನ ಎಲ್ಲ ಬಂಧು ಬಳಗದವ್ರನ್ನೆಲ್ಲ ಕಳ್ಕೊಂಡ. ಇವರಲ್ಲೂ ಕಳ್ಕೊಂಡು ಹೋದರು. ಇವರು ಸಹ, ಇವ್ರಿಗೂ ಅದೇ ಇತ್ತು, ರಾಜ್ಯ ಪಡಿಬೇಕು ನಾವು ಅನ್ನೋದು ಬಯಕೆ ಇತ್ತು. ಇವರಲ್ಲಿ ಏನಿರಲಿಲ್ವಾ? ಇತ್ತು. ಒಬ್ಬ ವ್ಯಕ್ತಿ ಅವ್ರಿಗೆ ಸ್ಪಂದಿಸದೇ ಇಲ್ಲ ಕಾರಣ ಯುದ್ಧ ಆಯಿತು. ದುರ್ಯೋಧನ ಸ್ಪಂದಿಸಿದರೆ ಯುದ್ಧ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಸತ್ಸಂಗವನ್ನು ಅವಶ್ಯಕವಾಗಿ ಮಾಡಿ ತಿಳ್ಕೊಳ್ಳಿ. ನಿಮ್ಮ ಮನಸ್ಸಿನಾಗತಕ್ಕಂಥ ವಿಕಾರಗಳನ್ನು ತಿಳ್ಕೊಳ್ಳಿ. ಏಕನ ಜರೈ ನೌ ನಾರಿ ಯುಕ್ತಿನ ಕಾಹು ಜಾನಿ. ಎಲ್ಲಿವರೆಗೂ ಈ ವಾಸನೆಗಳು ಕಡಿಮೆ ಆಗೋದಿಲ್ವೋ, ಶೂನ್ಯ ಆಗೋದಿಲ್ವೋ, ಅಲ್ಲಿವರೆಗೂ ಸಹ ನಾವು ಹುಟ್ತಾ ಇರಬೇಕು, ಸಾಯ್ತಾ ಇರಬೇಕು, ಹುಟ್ತಾ ಇರಬೇಕು, ಸಾಯ್ತಾ ಇರಬೇಕು. ಮನ ಮರೈ ನಾ ಮಾಯಾ ಮರೈ. ನೋಡಿ,
ಮನಸ್ಸು ಸತ್ತೋದ್ರೂ ಸಹ ಮಾಯಾ ವಸ್ತುಗಳು ಸಾಯೋದಿಲ್ಲ. ಏನ್ರಿ ಅರ್ಥ ಅಂತಂದರೆ ಇವೆಲ್ಲ ರಹಸ್ಯ ಪದಗಳು. ಮನಸ್ಸಿನಲ್ಲಿ ತುಂಬಿಕೊಂಡು ಸಂಸ್ಕಾರಗಳನ್ನು ಮಾಡ್ಕೊಂಬಿಟ್ಟ ಮನುಷ್ಯ, ಅದನ್ನು ಪಡೆಯೋ ಸಲುವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬಿಟ್ಟ. ಅವೆಲ್ಲ ಸಂಚಿತ ಕರ್ಮಗಳಾಗಿ ಉಳ್ಕೊಂಬಿಟ್ವು. ಈ ದೇಹದಲ್ಲಿದ್ದು ಎಲ್ಲ ಬೇಕು ಬೇಕು ಅಂತೇಳಿ ಏನೇನು ಬೇಕೋ ಮಾಡಿಕೊಂಡ, ಮುಂದಕ್ಕಾದರೂ ಚೆನ್ನಾಗಿರಬೇಕು ಅಂತೇಳಿ ದೇಹ ಹೊರಟೋಯ್ತು, ಮನಸ್ಸು ಸತ್ತೋಯ್ತು. ಆದರೆ ಅವನು ಮಾಯಾ ವಸ್ತುಗಳಲ್ಲಿ ಇಟ್ಟಿದ್ದ ಆ ಒಂದು ಸಂಸ್ಕಾರ ಸಾಯಲಿಲ್ಲ ನೋಡಿ. ಆ ಸಂಸ್ಕಾರ, ಆ ಕೆಲಸ ಕಾರ್ಯಗಳು ಸಾಯದೇ ಇರೋದ್ರಿಂದ ಮತ್ತೆ ಹುಟ್ಟಿ ಅನುಭವಿಸೋಕ್ಕೆ ಕಾರಣೀಭೂತನಾಗ್ಬಿಟ್ಟ. ಅದಕ್ಕೆ ಮನಮರೈ ನಾ ಮಾಯಾಮರೆ. ಅವೆಲ್ಲ ಮಾಯಾ ವಸ್ತುಗಳು ನೋಡಿ, ಅವು ಸತ್ತೋಗ್ಲಿಲ್ಲ, ಬೇರೆಯವ್ರಿಗೂ ಬಿಟ್ಬಿಟ್ಟು ಹೋಗ್ಬಿಟ್ಟ. ಮಾಯಾ ವಸ್ತುಗಳ ಮೇಲಿರೋ ಮೋಹ ಅದನ್ನು ಮಾಡಬಾರ್ದ. ಎಲ್ಲವೂ ಪ್ರಾಪಂಚಿಕವಾಗಿ ಮಾಡಬೇಕು, ಏನೇನು ಕೆಲಸ ಕಾರ್ಯಗಳು ಏನು ಬೇಕೋ ಮಾಡಬೇಕು. ಅದ್ರ ಮೇಲೆ ಮೋಹವನ್ನು ಬಿಡಿ. ಹೆಚ್ಚು ಹೆಚ್ಚು ಗಳಿಸಬೇಕು ಅನ್ನೋ ಒಂದು ಇಚ್ಛೆನ ಬಿಡಿ. ಅತಿ ಹೆಚ್ಚು ಗಳಿಸೋ ಒಂದು ಇಚ್ಛೆ. ಮರಿ ಜಾತಾ ಶರೀರ ನೋಡಿ ಹೇಳ್ತಾ ಇದೆ. ಶರೀರ ಹುಡ್ತಾ ಇದೆ, ಸಾಯ್ತಾ ಇದೆ, ಹುಡ್ತಾ ಇದೆ, ಸಾಯ್ತಾ ಇದೆ. ಮನಸ್ಸನ್ನು ಹೋಗ್ಬಿಡುತ್ತೆ. ಆದರೆ ಅವನು ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ನೋ ಅದು ಸಂಸ್ಕಾರವಾಗಿ ಉಳ್ಕೊಂಡು ಸಂಚಿತ ಕರ್ಮದಲ್ಲಿ ಸೇರಿಕೊಳ್ತಾ ಇರುತ್ತೆ. ಆ ಸಂಚಿತ ಕರ್ಮಗಳನ್ನು ಅನುಭವಿಸೋದಕ್ಕೆ ಮತ್ತೆ ಮತ್ತೆ ಹುಡ್ತಾ ಇರ್ತಾನೆ. ಪ್ರಾಣಿಯಾಗಿ ಹುಡ್ತಾನೆ, ಪಕ್ಷಿಯಾಗಿ ಹುಡ್ತಾನೆ, ಯಾವುದೋ ಒಂದು ರೂಪದಲ್ಲಿ. ಮತ್ತೆ ಮನುಷ್ಯ ಜನ್ಮ ಹೇಗೋ ಬರುತ್ತೆ ಮುಂದೆ. ಮತ್ತೆ ಹುಟ್ಟೋದಕ್ಕೆ ಕಾರಣೀಭೂತನಾಗ್ಬಿಡ್ತಾನೆ. ಇದು ಮನುಷ್ಯ ಜನ್ಮ ಬಂದಿದೆ, ವಿಶೇಷವಾದ ಜ್ಞಾನವನ್ನು ಉಳ್ಳಂಥ ಮನುಷ್ಯ ಜನ್ಮವನ್ನು ಹೊಂದಿದ್ರೂ ಸಹ ಬಿಡುಗಡೆಗೆ ಯೋಚನೆ ಮಾಡಲ್ಲ. ಹೇಳ್ತಾ ಇರ್ತಾರೆ ಸತ್ಸಂಗದಲ್ಲಿ, ಬಿಡುಗಡೆ ಮಾಡ್ಕೊಳ್ಳಪ್ಪ, ಮನುಷ್ಯ ಜೀವನ ಸಿಕ್ಕಿರೋದು ಕೇವಲ ಭೋಗಿಸೋದಿಕ್ಕಲ್ಲ, ನಿನ್ನನ್ನು ನೀನು ಬಿಡುಗಡೆಗೆ ಇದೊಂದೇ ಮಾರ್ಗ, ಇದೊಂದೇ ಮಾರ್ಗ. ಯಾವುದೇ ಒಂದು ಮಾರ್ಗ ಇಲ್ಲ. ಪ್ರಾಣಿಗಳ ಮೂಲಕ ಮುಕ್ತಿ ಹೊಂತೀವಿ ಅಂದರೆ ಆಗೋದಿಲ್ಲ, ಪಶು ಪಕ್ಷಿಗಳ ಮೂಲಕ ಮುಕ್ತಿ ಹೊಂತೀವಿ ಅಂದರೆ ಆಗೋದಿಲ್ಲ. ಮುಕ್ತಿ ಎಲ್ಲಿ ಸಿಗುತ್ತೆ ಅಂತಂದರೆ ನಿನ್ನ ಸ್ವರೂಪದಲ್ಲಿ, ನಿನ್ನ ಸ್ವರೂಪದಲ್ಲಿ ಸಿಗುತ್ತೆ. ಅದನ್ನು ಹೊರತುಪಡಿಸು ಎಲ್ಲೂ ಇಲ್ಲಪ್ಪ. ಮುಕ್ತಿಗೆ ಜಾಗನೇ ಇಲ್ಲ, ಮುಕ್ತಿಗೆ ಜಾಗನೇ ಇಲ್ಲ. ಮತ್ತೆ ಬೇರೆ ಪೂಜೆ ಪುನಸ್ಕಾರ ಇವೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಅವೆಲ್ಲ ಒಂದು ಕರ್ಮಕಾಂಡಗಳು. ಕರ್ಮಕಾಂಡ ಅಂದರೆ ಇಚ್ಛೆಪಟ್ಟು, ಯಾವುದೋ ಒಂದು ವಾಸನೆಗೆ ಇಚ್ಛೆಪಟ್ಟು ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡೋದೇ ಕರ್ಮಕಾಂಡ. ಅದರಿಂದ ಕರ್ಮಫಲ ದೊರೆಯುತ್ತಿದೆ, ಅದನ್ನು ಅನುಭವಿಸೋಕ್ಕೆ ಅವನು ಹುಟ್ಟಲೇಬೇಕು. ನೋಡಿ, ಕರ್ಮಕಾಂಡ ಒಂದು ಸಣ್ಣ ಜಲಾಶಯ ಇದ್ದಂಗೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಜಲಾಶಯ ಅಂದರೆ ಗೊತ್ತರಲ್ಲ, ಅಣೆಕಟ್ಟುಗಳು ಎಲ್ಲ ನೀರು ಶೇಖರಣೆ ಮಾಡ್ಕೊಳ್ಳೋಕ್ಕೆ ಇಟ್ಟಿರ್ತಾರೆ, ಸಣ್ಣದು ದೊಡ್ಡದು. ಅಲ್ಲಿ ಇವರೇ ಗೀತೆನಲ್ಲೇ ಹೇಳ್ತಾ ಇರೋದು, ಬ್ರಹ್ಮಜ್ಞಾನ ದೊಡ್ಡ ಜಲಾಶಯ, ಬ್ರಹ್ಮಜ್ಞಾನ ದೊಡ್ಡ ಜಲಾಶಯ. ಯಾಕೆ ಬ್ರಹ್ಮಜ್ಞಾನ ದೊಡ್ಡ ಜಲಾಶಯ ಅಂತಾರೆ ಅಂದರೆ, ಒಬ್ಬನೇ ಆತ್ಮ, ಒಂದೇ ಆತ್ಮ ಇಡೀ ಬ್ರಹ್ಮಾಂಡ ತುಂಬಿದೆ, ಸಕಲ ಚರಾಚರಗಳಲ್ಲಿ ತುಂಬಿದೆ. ಸಕಲ ಚರಾಚರಗಳೇನೆಂದರೆ ಎಲ್ಲದರಲ್ಲೂ ತುಂಬಿದೆ. ಅದನ್ನು ಕೇಳ್ತಾ ಇರ್ತೀವಿ. ಗಿಡ, ಮರ, ಬಳ್ಳಿ, ಬೆಟ್ಟ, ಕಲ್ಲು, ಮಣ್ಣು, ಎಲ್ಲದರಲ್ಲೂ. ಎಲ್ಲದರಲ್ಲೂ ತುಂಬಿರುವಾಗ ಅದನ್ನು ಅನುಸರಣೆ ಮಾಡಿದವನು
ಮತ್ತೆ ಹುಡ್ತಾನೆ. ಅದು ಕೂಡ ನೋಡಿ, ಅದನ್ನು ಪಾಲಿಸಿದವನು ಅದು ಮತ್ತೆ ಹುಡ್ತಾನೆ. ಆದರೆ ಕಬೀರ್ ಸಾಹೇಬ್ರ ಜ್ಞಾನ ಅದನ್ನು ಬಿಡಿಸಿ ಹೇಳಿದ್ರು, ಬಿಡಿಸಿ ಹೇಳಿದ್ರು. ಕೇವಲ ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ಮಾತ್ರ ಸ್ವರೂಪದ ಲಕ್ಷಣಗಳಿದ್ದಾವೆ. ಇನ್ನೆಲ್ಲ ಜಡ, ಕಲ್ಲು, ಮಣ್ಣು, ಮರ ಇವೆಲ್ಲವೂ ಜಡ. ಅವುಗಳಲ್ಲಿ ಚೈತನ್ಯದ ಲಕ್ಷಣ ಇಲ್ಲಪ್ಪ. ಚೈತನ್ಯದ ಲಕ್ಷಣ. ಚೈತನ್ಯ ಅಂದ್ರೇನು? ಶಕ್ತಿ. ಶಕ್ತಿಯ ಅರ್ಥ ಒಬ್ಬರನ್ನೊಬ್ಬರು ನೋಡಿ ತಿಳಿಯೋದು. ನಾವೆಲ್ಲರನ್ನು ನೋಡಿ ತಿಳಿತಾ ಇರ್ತೀವಿ, ವಸ್ತುಗಳನ್ನು ನೋಡಿ ತಿಳಿತಾ ಇರ್ತೀವಿ. ಮನುಷ್ಯನ ಉತ್ಪಾದನೆ ಮಾಡತಕ್ಕಂಥ ವಸ್ತುಗಳಿಗೆ ಹೆಸರಿಟ್ಟು ಅದನ್ನು ಕರಿತಾ ಇದ್ದೀವಿ. ಯಾರು ಕರೀತಾ ಇರೋದು? ಕೇವಲ ಮನುಷ್ಯ ಮಾತ್ರನೇ. ಪ್ರಾಣಿಗಳೇನಾದರೂ ಕರೀತಾ ಇದ್ದಾವ ಹೆಸರಿಡ್ದು? ಇಲ್ಲ. ಮನುಷ್ಯನಲ್ಲಿ ಮಾತ್ರ ಆ ಚೈತನ್ಯದ ಲಕ್ಷಣ ಇರೋದು. ತನ್ನನ್ನು ತಾನು ಸಹ ತಿಳಿತಾನೆ, ಮತ್ತೊಂದನ್ನು, ಬೇರೆಯೊಂದನ್ನು, ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವಂಥ ವಸ್ತುಗಳನ್ನು ನೋಡಿ ಅರಿತಾ ಇದ್ದಾರೆ. ಇದು ಚೈತನ್ಯದ ಲಕ್ಷಣ. ಇನ್ನು ಜಡದ ಲಕ್ಷಣ ಏನೊಂದನ್ನು ಅರಿತಾ ಇಲ್ಲ, ಏನನ್ನೂ ಅರಿತಾ ಇಲ್ಲ. ಕುಳಿತಿದ್ದೀವಿ, ನಾನು ಕುಳಿತಿದ್ದೀನಿ ಅಂತ ಇದನ್ನು ಅರಿತಾ ಇದೆಯಾ? ಅಥವಾ ಕುಳಿತುಕೊಳ್ಳೋಕೆ ಹೋದಾಗ ಹಿಂದೆ ಹೋಗ್ಲಿಲ್ಲ, ಅದು ಜಡ. ಯಾರು ಬಂದರೂ ಕುತ್ಕೊಂಡ್ರು ಕುಂಡ್ರಿಸ್ಕೊಳ್ಳುತ್ತೆ. ಇದು ಒಂದು ಪ್ರಾಣಿ ಬಂದು ಕುತ್ಕೊಂಡ್ರು ಕುಂಡ್ರಿಸ್ಕೊಳ್ಳುತ್ತೆ. ನೋಡಿ, ಇದು ಜಡ. ಈ ಮೊಬೈಲು ಅಷ್ಟೇ, ಆನ್ ಮಾಡಿದ್ರೆ ಕೆಲಸ ಮಾಡೋದು. ಆನ್ ಮಾಡಕ್ಕೆ ಯಾರು ಬೇಕು? ಮನುಷ್ಯನೇ ಬೇಕು. ಇಲ್ಲ ಅಂದರೆ ಅದು ಅಲ್ಲಿ ಮೂಲೆಯಲ್ಲಿ ಬಿದ್ದಿರುತ್ತೆ, ಎಷ್ಟು ದಿನ ಅದು ಇರಲಿ, ಅದೇನು ಕೆಲಸ ಮಾಡಲ್ಲ. ಇದೇ ರೀತಿಯಾಗಿ ಜಗತ್ತಿನಲ್ಲಿ ಕಾಣತಕ್ಕಂಥ ಜಡ ವಸ್ತುಗಳು ತನ್ನನ್ನು ತಾನು ತಿಳಿತಾ ಇಲ್ಲ, ಇನ್ನೊಬ್ಬರನ್ನು ಅರಿತಾ ಇಲ್ಲ, ಇನ್ನೊಬ್ಬರನ್ನು ಅರಿತಾ ಇಲ್ಲ. ಈ ಕರ್ಮಕಾಂಡ ಸಣ್ಣ ಜಲಾಶಯ ಅದು. ಆಗಲೇ ಹೇಳ್ದಂಗೆ ನಾವು ಇಚ್ಛೆಪಟ್ಟು ವಾಸನೆಗಳ ಹಿಂದೆ ಹೋಗಿ ಏನೇನೋ ಮಾಡಿ ತಿಳಿತೀವಿ. ಬ್ರಹ್ಮಜ್ಞಾನ ತಿಳಿಸಿದೆ. ಬ್ರಹ್ಮಜ್ಞಾನದ ಅರ್ಥ ಏನೋ? ಎಲ್ಲದರಲ್ಲೂ ಸಕಲ ಚರಾಚರಗಳಲ್ಲೂ ತುಂಬಿದ್ದಾನೆ ಚೈತನ್ಯನು. ಚೈತನ್ಯನು ಮರಗಳಲ್ಲಿ ಚೈತನ್ಯ ಇರುವುದಾದರೆ ಕಾಡುಗಳ್ರು ಎಷ್ಟೊಂದು ಶ್ರೀಗಂಧ ಮರ ಕದ್ದುಬಿಟ್ರಲ್ಲಪ್ಪ. ಅವೆಲ್ಲ ತಪ್ಪಿಸ್ಕೊಂಡು ಓಡೋಗ್ಬಿಡ್ಬೇಕಾಯ್ತು ಅಲ್ವರ? ಎಷ್ಟೊಂದು ಶ್ರೀಗಂಧ ಮರ ಕದ್ದಿದ್ರು, ಸಾಗಿಸಿದ್ರು. ಎಲ್ಲ ಚೈತನ್ಯ ಇಲ್ಲ. ಇದನ್ನ ಅವ್ರು ಹೇಳ್ತಾರೆ, ಅದರಲ್ಲೂ ಚೈತನ್ಯ ಇದೆ, ಇದರಲ್ಲೂ ಚೈತನ್ಯ ಇದೆ. ಕಬೀರ್ ಸಾಹೇಬ್ರು ಹೇಳಿದ್ರು ಅದರಲ್ಲಿ ಯಾವುದೂ ಚೈತನ್ಯ ಇಲ್ಲ. ಪ್ರಾಣಿಗಳಲ್ಲಿದೆ. ಯಾವ ರೀತಿ? ಒಂದು ನಾಯಿಗೆ ಕೋಲ್ ತಗೊಂಡು ಕರೀರಿ ಬಾ ಅಂತ, ಒಂದು ಕೈನಾಗ ಬ್ರೆಡ್, ಒಂದು ಕೈ ಕೋಲ್ ಇಟ್ಕೊಂಡು ಬರುತ್ತಾ? ಬರೋದಿಲ್ಲ. ಯಾರೋ ಒಬ್ರು ಹೇಳ್ತಾ ಇದ್ರು, ಗಾಂಧೀಜಿ ತಲೆ ಮೇಲೆ ಕಾಗೆ ಕೂತ್ಕೊಳ್ಳಲ್ಲ, ಅವ್ನು ಕೋಲ್ ಹಿಡ್ಕೊಂಡವನೇ ಅದಕ್ಕೆ ಕೂತ್ಕೊಳ್ಳಲ್ಲ ಅಂತ. ನೋಡಿ, ಜೀವ ಭಯ, ಜೀವ ಭಯ. ಮತ್ತು ಕಬೀರ್ ಒಂದು ಸಿದ್ಧಾಂತ ಏನು ಅಂದರೆ, ಬಿಡಿಸಿದ್ರು ಅದನ್ನ. ಒಂದೇ ಆತ್ಮ ಎಲ್ಲ ಕಡೆ ವ್ಯಾಪಕ ಅನ್ನೋವನ್ನ ಸರಳವಾಗಿ ಏನು, ಪ್ರಾಣಿಗಳಲ್ಲೂ ಇದೆ ಚೈತನ್ಯ, ಮನುಷ್ಯರಲ್ಲೂ ಇದೆ ಚೈತನ್ಯ. ಆದರೆ ಆ ಚೈತನ್ಯದ ಗುಣ ಪ್ರಾಣಿಗಳಲ್ಲೂ ಇದೆ, ನಮ್ಮಲ್ಲೂ ಇದೆ, ಮನುಷ್ಯರಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ ಚೈತನ್ಯ. ಹೇಳಿದ್ರಲ್ಲ ದಾವ, ಅದು ಉದಾಹರಣೆ ಕೊಡ್ತಾರೆ. ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ಇವನೇ ಎಚ್ಚೆತ್ಕೊಳ್ಬಿಡ್ತಾನೆ, ಓ ನಮ್ಮ ಮನೆಗೆಲ್ಲ ಹರಡುತ್ತೋ ಅಂತ ಹುಷಾರಾಗ್ಬಿಡ್ತಾನೆ. ಇದು ಚೈತನ್ಯದ ಲಕ್ಷಣ. ಪ್ರಾಣಿಗಳು ಸಹ ಅಷ್ಟೇ.
ಜೋರಾಗಿ ಮಳೆ ಬರೋ ಸೂಚನೆ ಬಂದರೆ ಎಲ್ಲ ಬಿಲಗಳು ಸೇರ್ಕೊಂಡ್ಬಿಡ್ತವೆ. ನಾವು ಅಷ್ಟೇ ಮನೆಗಳು ಸೇರ್ಕೊಂಡ್ಬಿಡ್ತೀವಿ. ನಾವು ಅಷ್ಟೇ ಬೇಗ ಮಳೆ ಬರುತ್ತಪ್ಪ, ಮನೆ ಸೇರ್ಕೊಳ್ಳೋದು. ನೋಡಿ, ಚೈತನ್ಯದ ಗುಣ ಪ್ರಾಣಿಗಳಲ್ಲಿದೆ, ನಮ್ಮಲ್ಲಿದೆ, ಆದರೆ ಜಡವಸ್ತುಗಳಲ್ಲಿ ಇಲ್ಲ. ಈ ಜಡವಸ್ತುಗಳನ್ನು ಪೂಜೆ ಮಾಡಿನೇ ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ದಾನೆ. ಏನೋ ಒಂದು ಕಾರಣಕ್ಕೆ ಪೂಜೆ ಮಾಡ್ತಾನೆ, ಏನೋ ಒಂದು ಕಾರಣಕ್ಕೆ ಅದನ್ನು ಅನುಭವಿಸ್ಬೇಕಾದ್ರೆ ಮತ್ತೆ ಹುಟ್ಟುತ್ತಾನೆ. ಇಲ್ಲ, ಅದನ್ನೇ ಹೇಳ್ತಾ ಇರೋದು. ನಿಮ್ಮ ನಿಮ್ಮ ವಾಸನೆಗಳನ್ನು ಶೂನ್ಯ ಮಾಡ್ಕೊಳ್ಳಿ, ಇಲ್ಲದ ಹಾಗೆ ಮಾಡ್ಕೊಳ್ಳಿ. ವಾಸನೆಗಳಂದರೆ ದೇಹ ವಾಸನೆ, ಶಾಸ್ತ್ರ ವಾಸನೆ, ಲೋಕವಾಸನೆ. ದೇಹ ವಾಸನೆ, ಮುಂದಿನ ಜನ್ಮದಲ್ಲಿ ನಾನು ಭೀಮನಂಗೆ ಇರಬೇಕಪ್ಪ, ರಾಜನಾಗಿ ಹುಟ್ಟಬೇಕಪ್ಪ, ಒಳ್ಳೆ ಆರೋಗ್ಯವಂತನಾಗಿ ಹುಟ್ಟಬೇಕಪ್ಪ. ಸಾಧ್ಯನಾ? ದೇಹ ಅಂತ ಬಂದ ಮೇಲೆ ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯ, ಈ 4 ಅವಸ್ಥೆಗಳು ಇದೆ ಶರೀರದಲ್ಲಿ. ಶರೀರ ಅಂತ ಬಂದ ಮೇಲೆ ಯಾರಾದರೂ ಆಗಿರಲಿ, ಜ್ಞಾನಿಯಾಗಿರಲಿ, ಅಜ್ಞಾನಿಯಾಗಿರಲಿ, ಎಂಥ ಮಹಾತ್ಮರು ಆಗಿರಲಿ, ಈ ಅವಸ್ಥೆಗಳು ಶರೀರಕ್ಕೆ ಬರ್ತವೆ. ಗೊತ್ತಿಲ್ಲ, ಕಳೆದ ವಾರ ಹೇಳಿದ್ವಿ, ಶರೀರದಿಂದ ಅಮರನಾಗಬೇಕು ಅವನು. ಯಾರು? ಹಿರಣ್ಯಕಶ್ಯಪು. ಈ ಶರೀರ ಹೋಗಬಾರ್ದು. ತಪಸ್ ಮಾಡ್ತಾನೆ ಬ್ರಹ್ಮನನ್ನ ಕುರಿತು. ಬ್ರಹ್ಮ ಪ್ರತ್ಯಕ್ಷ ಆಗಿ ಏನು ಬೇಕು ಅಂದರೆ, ನಾನು ಸಾಯಬಾರ್ದು, ಏನೋ ಈ ಶರೀರ ಸಾಯಬಾರ್ದು, ಈ ಶರೀರ ಅಮರವಾಗಿರಬೇಕು ಅಂತ ಹೇಳ್ತಾನೆ. ಅದು ಸಾಧ್ಯ ಇಲ್ಲ, ಅದು ಸಾಧ್ಯವೇ ಇಲ್ಲ. ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರೂ ಸಹ ಸಾಯಲೇಬೇಕು. ಇದು ನಿಯಮನಪ್ಪ, ಸ್ವಾಭಾವಿಕ. ಮತ್ತೆ ಏನು ಮಾಡೋದು? ಸಾಧ್ಯ ಇಲ್ಲ ಅಂದ್ಬಿಟ್ಟ ಬುದ್ಧಿ ಉಪಯೋಗಿಸ್ತಾ. ಏನೋ ಹಗಲಲ್ಲಿ ಸಾಯಬಾರ್ದು, ರಾತ್ರಿಯಲ್ಲಿ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಆಚೆ ಕಡೆ ಸಾಯಬಾರ್ದು, ನರಮನುಷ್ಯನಿಂದ ಸಾಯಬಾರ್ದು, ಪಶು ಪಕ್ಷಿ ಪ್ರಾಣಿಗಳಿಂದ ಸಾಯಬಾರ್ದು ಅಂತ. ಆಯಿತು, ಹೋಗು, ತಥಾಸ್ತು. ಅವನು ಒಂದು ಬಿಟ್ಟಿದ್ದ, ಅವನು ಸಂಧ್ಯಾಕಾಲ ಬಿಟ್ಬಿಟ್ಟಿದ್ದ. ನೋಡಿ, ಸಂಧ್ಯಾ ಅಂದ್ರೇನು? ಸಾಯಂಕಾಲ. ಈ ಕಡೆ ಸೂರ್ಯ ಮುಳುಗ್ತಾ ಇರ್ತಾನೆ, ಚಂದ್ರ ಹುಡ್ತಾ ಇರ್ತಾನೆ, ಸಂಧ್ಯಾಕಾಲ. ಸಂಧ್ಯಾಕಾಲದಲ್ಲಿ ಇನ್ನು ನರಮನುಷ್ಯರಿಂದ ಸಾಯಬಾರ್ದು, ಪ್ರಾಣಿಗಳಿಂದ ಸಾಯಬಾರ್ದು. ಒಂದು ಉದಾಹರಣೆಗೆ ಅಷ್ಟೇ ಇದೆಲ್ಲ. ಅರ್ಧ ನರಮನುಷ್ಯನ ದೇಹ, ಇನ್ನು ತಲೆ ಮಾತ್ರ ಸಿಂಹದ. ಶರೀರದಿಂದ ಅಮರನಾಗಕ್ಕೆ ಸಾಧ್ಯ ಇಲ್ಲ. ಆದರೆ ಅಮರವಾದದ್ದು ಯಾವುದು ಅಂದರೆ, ಸಾವಿಲ್ಲದದ್ದು ಯಾವುದು ಅಂದರೆ, ನಮ್ಮ ನಿಮ್ಮೆಲ್ಲರ ಸ್ವರೂಪ, ನಮ್ಮ ನಿಮ್ಮೆಲ್ಲರ ಆತ್ಮ, ನಮ್ಮ ನಿಮ್ಮೆಲ್ಲರ ಚೈತನ್ಯ. ಇದನ್ನು ನೀನು ಪಡಿಬೇಕಾದ್ರೆ, ಅದರಲ್ಲೋಗಿ ಸೇರಬೇಕಾದ್ರೆ, ಮೇಲೆ ಹೇಳಿದಂಥ ಮನೋವಿಕಾರಗಳಾಗತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನೆಲ್ಲ ನೀನು ದೂರ ಮಾಡ್ಕೊಳ್ಬೇಕಪ್ಪ. ಒಂದೇ ಸಮಯದಲ್ಲಿ ಆಗೋದಿಲ್ಲ, ಹಂತ ಹಂತವಾಗಿ ಮಾಡ್ಕೊಳ್ಬೇಕು. ವಾಸನೆಗಳನ್ನು ಕ್ಷೀಣಿಸ್ಬೇಕು, ಇಲ್ದಂಗೆ ಮಾಡ್ಕೊಳ್ಬೇಕು. ದೇಹ ವಾಸನೆ ಆಯಿತು, ಶಾಸ್ತ್ರ ವಾಸನೆ. ನಾನು ವಿದ್ಯಾವಂತನಾಗ್ಬಿಟ್ಬೇಕು, ಇದು ಶಾಸ್ತ್ರ ವಾಸನೆ. ಪಂಡಿತನಾಗ್ಬಿಟ್ಬೇಕು, ಇದು ಶಾಸ್ತ್ರ ವಾಸನೆ. ಇನ್ನು ಲೋಕವಾಸನೆ, ಈ ಲೋಕಗಳು ಹೇಳ್ತಾ ಇದ್ದಾರೆ, 7 14 ಲೋಕಗಳು. ಸತ್ಯಲೋಕ, ವೈಕುಂಠ, ಕೈಲಾಸ, ಸ್ವರ್ಗಲೋಕ, ಇವೆಲ್ಲ ಈ ಲೋಕವಾಸನೆ. ಇವುಗಳಲ್ಲಿ ಹೋಗಬೇಕು ನಾನು ಅಂತೇಳಿ ಮನುಷ್ಯ ಅದಕ್ಕೆ ಸಂಬಂಧಪಟ್ಟ ಈ ಧರ್ಮಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ತಿಳಿಸಿದೆ. ಈ ಒಂದು ಪೂಜೆ ಮಾಡಿದ್ರೆ ನೀನಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀಯ ಅಂತ.
ಅದು ಸಹ ತಾತ್ಕಾಲಿಕ ಅಂತೇಳಿ ಕೃಷ್ಣನ್ ಹೇಳ್ತಾನೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಏ ಅರ್ಜುನ, ನೀನು ಏನೇ ಪೂಜೆ ಪುನಸ್ಕಾರ ಮಾಡಿ ಯಾವುದೇ ಲೋಕವನ್ನು ಹೋದರೂ ಸಹ ಅದೊಂದು ಸಮಯ ಇದೆಯಪ್ಪ. ಆ ಸಮಯ ಆದಮೇಲೆ ವಾಪಸ್ಸು ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕು. ನೋಡಿ, ನಮ್ಗೆ 4 ಗಂಟೆ ಸಮಯ, 4 ಕಾಲು ಇಲ್ಲೇ ಇರ್ತೀವ, ಎಲ್ಲ ಹೊರಟೋಗ್ತೀವಿ ಆಚೆ ಕಡೆ. ಅದೇ ರೀತಿ ಪ್ರತಿಯೊಂದಕ್ಕೂ ಒಂದು ಸಮಯ ಇದೆಯಪ್ಪ. ನೀನು ಎಲ್ಲನ ಹೋಗು, ಅದು ಮುಗಿತಾನೆ ನೀನು ವಾಪಸ್ಸು ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕಪ್ಪ. ಅದಕ್ಕೆ ಅವನು ಹೇಳ್ತಾನೆ 45ನೇ ಶ್ಲೋಕದಲ್ಲಿ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅರ್ಜುನ, ನೀನು 3 ಗುಣಗಳನ್ನು ಮೀರಿದಂಥವನಾಗೋ. ಸತ್ವ, ರಜಸ್ಸು, ತಮೋಗುಣ. ತಮೋಗುಣ. ನಿರ್ದ್ವಂದ್ವನಾಗು. ದ್ವಂದ್ವ, ಸಂಶಯ, ಇವುಗಳಿಂದ ದೂರ ಆಗಪ್ಪ. ಆತ್ಮವಂತನಾಗು, ಆತ್ಮಜ್ಞಾನಿಯಾಗು. ಆತ್ಮಜ್ಞಾನಿಯಾಗು. ಈ ಮಂತ್ರ, ಬ್ರಾಹ್ಮಣ ಇವುಗಳೆಲ್ಲ ತಿಳಿಸಿರೋದು ಕರ್ಮಫಲಗಳು ಗುಣತ್ರಯ ಬದ್ಧವರಾದವರಿಗಾಗಿ. ನೋಡಿ, ನಾನು ಹಾಗಾಗಬೇಕು ಹೀಗಾಗಬೇಕು ಅಂಥವ್ರಿಗೆ ಮಾತ್ರನಪ್ಪ ಅವೆಲ್ಲ. ನೀನು ಅದರಲ್ಲಿ ಸಿಕ್ಕಿಕೊಳ್ಬೇಡ. ಅದರಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಹುಟ್ಟೋದು, ಅದನ್ನು ಬೋಗ್ಸೋದಕ್ಕೆ ಶರೀರನೇ ಬೇಕು. ನೀನೇನೇನು ಮನಸ್ಸಿನಲ್ಲಿ ಇಟ್ಕೊಂಡು ನೀನು ದೇಹವನ್ನು ತ್ಯಾಗ ಮಾಡಿರ್ತೀಯೋ ಮತ್ತು ಏನೇನು ಕರ್ಮಗಳನ್ನು ಮಾಡ್ಕೊಂಡಿರ್ತೀಯೋ, ಸಂಸ್ಕಾರಗಳನ್ನು ಮಾಡ್ಕೊಂಡಿರ್ತೀಯೋ, ಆ ಸಂಸ್ಕಾರಕ್ಕೆ ಅನುಗುಣವಾಗಿ ದೇಹಗಳು ಬಂದ್ಬಿಡ್ತವೆ. ಆ ದೇಹವನ್ನು ಯಾರೋ ಕೊಡೋದಲ್ಲ, ಕರ್ಮಫಲಗಳನ್ನು ಯಾರೋ ಬಿಡಿಸೋದಲ್ಲ. ನೀನು ಆ ದೇಹಕ್ಕೆ ಹೋಗು, ಈ ದೇಹಕ್ಕೆ ಹೋಗು ಅಂತೇಳಿ ಆಟೋಮೆಟಿಕ್ ತನಗೆ ತಾನೇ ಅದು ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಜೀವನು ಏನು ಅಪೇಕ್ಷೆ ಪಟ್ಟು ಮರಣ ಹೊಂತಾನೋ ತಾಯಿ ಗರ್ಭದಲ್ಲಿ ಆ ರೀತಿ ದೇಹವನ್ನು ಉತ್ಪತ್ತಿ ಮಾಡಿಕೊಳ್ತಾನೆ. ಹಾಗಾಗಿನಪ್ಪ ಅವುಗಳಲ್ಲಿ ಸಿಕ್ಕಿಕೊಳ್ಬೇಡ. ಆತ್ಮವಂತನಾಗು, ಆತ್ಮಜ್ಞಾನಿಯಾಗು. ಅಂದರೆ ನಿನ್ನನ್ನು ನೀನು ತಿಳಿ. ಯಾವ ವ್ಯಕ್ತಿ ಆತ್ಮಜ್ಞಾನಿ ಆಗಿಬಿಡ್ತಾನೋ, ಆ ಸ್ವರೂಪದಲ್ಲಿ ಲೀನ ಆಗಿರ್ತಾನೋ, ಹೇಳಿದ್ರಲ್ಲ ಲಾಗಿನ್ ಅಂತ, ಅದರಲ್ಲಿ ಇರ್ತಾನೋ ಯಾವಾಗಲೂ. ಎಲ್ಲರೂ ಇದ್ದಾರೆ ಈಗಲೂ ಸಹ. ಆ ಮೂಲ ತತ್ವದ ವಿಚಾರವನ್ನು, ಆ ಮೂಲ ಸ್ವರೂಪವನ್ನು ಅರಿತು ಅದರ ಸ್ಮರಣೆ, ಗುರುಸ್ಮರಣೆ ಮಾಡ್ತಾ ಇರೋನು ಶರೀರ ಇದ್ರೂ ಒಂದೇ, ಆತನಿಗೆ ಇಲ್ಲದಿದ್ರೂ ಒಂದೇ. ಹೇಳ್ತಾರೆ ಉಸ್ಕೆ ಲಿಯೇ ಶರೀರ ರಹನ ಅವ್ರು ನಾ ರಹನ ದೋನೋ ಬರಾಬರ್, ಒಂದೇ ರೀತಿ. ಉದಕ್ಕೆ ಉದಾಹರಣೆಯಾಗಿ ಜನಕ ಮಹಾರಾಜನ ಕತೆ ಅವನು ಹೇಳ್ತಾರೆ. ಅವನು ಜೀವನ್ಮುಕ್ತಿ ಸ್ಥಿತಿ, ಅಷ್ಟೆಲ್ಲ ವೈಭವ, ರಾಜವೈಭವ ಇದ್ದರೂ ಸಹ ಇದ್ರೂ ಇಲ್ದವನಂಗೆ ಇರ್ತಾನೆ. ಮನಸ್ಸಿನಲ್ಲಿ ಧಾರಣೆ ಮಾಡೋದಿಲ್ಲ. ಇದು ನನ್ನ ಕರ್ತವ್ಯ, ಪ್ರಜೆಗಳ ಪೋಷಣೆ ಮಾಡೋದು ನನ್ನ ಕರ್ತವ್ಯ. ಆ ರೀತಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಅದರೊಳಗಡೆನೇ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಉಸ್ಕೆ ಲಿಯೇ ಶರೀರ ರಹನ, ಶರೀರ ಇದ್ರೂ ಸಹ ಒಂದೇ, ಇಲ್ಲದೆ ಇದ್ರೂ ಒಂದೇ. ಆ ಸ್ಥಿತಿನಲ್ಲಿ ನಾವು ಬರಬೇಕು ಅನ್ನೋ ಒಂದು ಕಬೀರ್ ಸಾಹೇಬರ ಸಿದ್ಧಾಂತ. ಮನುಷ್ಯ ಸಾಧನೆ ಮಾಡಕ್ಕೆ ಬಂದವನು
ಭಾಳ ಎಚ್ಚರಿಕೆಯಿಂದ ಇರಬೇಕು. ಮುಮುಕ್ಷು, ಜಿಜ್ಞಾಸು, ಇವನು ಎಚ್ಚರಿಕೆಯಿಂದ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ಯಾರು ಜ್ಞಾನಕ್ಕೆ ಬಂದಿದ್ದಾರೋ ತನ್ನನ್ನು ತಾನು ತಿಳಿಯೋಕ್ಕೆ ಅವನ್ನ ಮುಮುಕ್ಷುಗಳು ಅಂತಾರೆ, ಜಿಜ್ಞಾಸುಗಳು ಅಂತಾರೆ. ಅಂಥವನು ಭಾಳ ಎಚ್ಚರಿಕೆಯಿಂದ ಮಾರ್ಗದಲ್ಲಿ ನಡಿಬೇಕಪ್ಪ ಜೀವನದಲ್ಲಿ. ಮತ್ತು ಈ ಒಂದು ಶರೀರ ಒಂದು ಮರದ ಪುಟ್ಟಿ ಇದ್ದಾಗೆ. ಆ ಮರದ ಪುಟ್ಟಿಯಲ್ಲಿ ವಸ್ತುಗಳನ್ನು ಇಡ್ತೀರಾ, ಮರದ ಪುಟ್ಟಿ ಸುಟ್ಟರು ಅದು ಸುಟ್ಟೋಗುತ್ತೆ ಅಲ್ವರ. ಆ ಶರೀರದಲ್ಲಿ ಮನಸ್ಸಿದೆ ನೋಡಿ, ಆ ಮನಸ್ಸಿನಲ್ಲೆಲ್ಲ ತುಂಬಿಕೊಂಡಿರ್ತೀವಿ. ಆ ಮನಸ್ಸನ್ನು ಇಲ್ದಂಗೆ ಆಗ್ಬಿಡುತ್ತೆ. ಆದರೆ ನೀವು ಈ ಶರೀರ ಮತ್ತು ಮನಸ್ಸಿನ ಮೂಲಕ ಸುಡದೇ ಇರತಕ್ಕಂಥ ನಿಮ್ಮ ಸ್ವರೂಪವನ್ನು ತಿಳಿರಿ, ನಿಮ್ಮ ಆತ್ಮವನ್ನು ತಿಳಿರಿ. ಅದು ಯಾವತ್ತೂ ಸುಡೋದಿಲ್ಲ. ನೈನಂ ಚಿಂತಂ ಶಸ್ತ್ರಾಣಿ ನೈನಂ ಚಿಂತಂ ಧಾವಕ ಹೇಳ್ತಾರೆ. ಅದೊಂದು ಶ್ಲೋಕ. ಏನು? ನಚೇನಾತ್ಯ. ಏನು? ಈ ನಿನ್ನ ಸ್ವರೂಪ ಬೆಂಕಿನಲ್ಲಿ ಹಾಕಿದ್ರೂ ಸುಡೋದಿಲ್ಲಪ್ಪ, ಕತ್ತಿನಲ್ಲಿ ಕತ್ತರಿಸೋದಿಲ್ಲ, ಏನು ಮಾಡಿದ್ರೂ ಏನೂ ಆಗೋದಿಲ್ಲ. ಅದಕ್ಕೆ ಅದಕ್ಕೂ 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದರೆ ನಿಮ್ಮೆಲ್ಲರ ಸ್ವರೂಪ. ಶರೀರ ಮಾತ್ರ ಹೋಯ್ತು, ಮನಸ್ಸು ಹೋಯ್ತು, ಮತ್ತೆ ಇನ್ನೊಂದು ಶರೀರ ಧಾರಣ ಮಾಡಿದ್ಮೇಲೆ ಮನಸ್ಸು ಸಹ ಅದ್ರ ಜೊತೆ ಬಂದ್ಬಿಡುತ್ತೆ. ಅಂಥದನ್ನು ನೀನು ತಿಳಿಯಪ್ಪ. ಸುಡದೇ ಇರತಕ್ಕಂಥ ವಸ್ತು, ನಾಶ ಆಗದೇ ಇರತಕ್ಕಂಥ ವಸ್ತು, ಅದನ್ನು ನೀನು ತಿಳಿ. ಅದನ್ನು ತಿಳಿಬೇಕಾದ್ರೆ ನಾವು ನಮ್ಮಲ್ಲಿರತಕ್ಕಂಥ ಅಹಂ, ಮಮತೆ ಇವುಗಳನ್ನೆಲ್ಲ ಬಿಡಬೇಕು. ಅವೆಲ್ಲ ನಮ್ಮ ಮನಸ್ಸಿನಲ್ಲಿ ಮರದ ಪುಟ್ಟಿಯಂತೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅದನ್ನು ಸುಡಬೇಕು ನೀನು. ಅವೆಲ್ಲ ಸುಟ್ಟರೆ ಮಾತ್ರ ನೀನು ಬಿಡುಗಡೆ ಆಗಕ್ಕೆ ಸಾಧ್ಯ. ನಿನಗೆ ರಕ್ಷಣೆ, ನಿನಗೆ ಮುಕ್ತಿ. ಆಮೇಲೆ ಸಾಂಸಾರಿಕ ವಾಸನೋಮೆ ಹಂತ ಮಮತಾಮೆ ಮೋಹ ಹೋಗಯಾಯಿ. ನೋಡಿ, ನಾವೆಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ ವಾಸನೆಗಳಿಗೆ, ಹಂತ ಮಮತೆಗಳಲ್ಲಿ ಮೋಹವನ್ನು ತೊಡಗಿಸಿಕೊಂಡಿದ್ದೀವಿ, ಮೋಹದಲ್ಲಿ ಬಿದ್ದಿದ್ದೀವಿ. ಅದರಿಂದಾಗಿಯೇ ನಾವು ಹುಟ್ತಾ ಇರೋದು, ಸಾಯ್ತಾ ಇರೋದು. ಮತ್ತು ನಮ್ಮ ವಸ್ತುವನ್ನು ನಾವು ಮರೆತುಬಿಟ್ಟಿದ್ದೀವಿ, ನಮ್ಮ ಸ್ವರೂಪವನ್ನು. ಆ ಮರ್ತಿರೋ ಕಾರಣದಿಂದಾಗಿಯೇ ಹುಟ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಅದನ್ನು ಎಚ್ಚರಪಡಿಸೋನು ಯಾರು ಅಂದರೆ ಗುರು ಎಚ್ಚರಪಡಿಸ್ತಾನೆ. ಆ ಒಂದು ಪರಿಚಯ, ವಸ್ತುವಿನ ಪರಿಚಯ ಇದೆಲ್ಲ ಆಗಬೇಕು ಅಂದರೆ ಗುರುವಿಗೆ ದೀರ್ಘ ನಮಸ್ಕಾರ ಮತ್ತು ಪ್ರಶ್ನೆ. ದೊಡ್ಡಬಳ್ಳಾಪುರದಲ್ಲಿ ಪ್ರಶ್ನೆ ಆಗ್ತಾ ಇರ್ತಾರೆ. ಅವರು ಊರಿಗೆ ಹೋಗಿದ್ದಾರೆ ಈಗ, ಅಮೇರಿಕಾಗೆ. ಪರಿ ಪ್ರಶ್ನೆಯಿಂದಲೂ ಗುರುವಿನ ಸೇವೆಯಿಂದಲೂ ತಿಳಿದುಕೋ. ಮತ್ತು ಗುರುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಗುರು ಪೌರ್ಣಮಿ ಬರ್ತಾ ಇದೆ ಮುಂದಿನ ವಾರ. ಇಲ್ಲಿ ಇರೋದಿಲ್ಲ, ಮುಂದಿನ ವಾರ ಎಲ್ಲ ಅಲ್ಲಿರುತ್ತೆ. ದಯಮಾಡಿ ಬನ್ನಿ ಬಂಧು ಬಳಗದವರೊಂದಿಗೆ. ಏನು ಹೇಳ್ತಾರೆ? ಗುರುವೇ ಜಗತ್ತಿಗೆ ಆದಿ ಮತ್ತು ಆತನು ಅನಾದಿ. ಗುರುವೇ ಪರಮ ದೇವತೆ, ಪವಿತ್ರವಾದ ದೇವತೆ. ಗುರುವಿಗಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲ. ಅಂತಹ ಗುರುವಿಗೆ ನಮಸ್ಕಾರ. ಅಂತಹ ಗುರುವಿಗೆ
ನಮಸ್ಕಾರ. ಗುರು ಅಂದರೆ ನಮ್ಮೆಲ್ಲರ ಸ್ವರೂಪ, ಅರಿವೇ ಗುರು. ಅದನ್ನು ತಿಳಿಸ್ಕೊಡೋಕ್ಕೆ ಮತ್ತೊಬ್ಬ, ಅದನ್ನು ತಿಳಿದಿರ್ತಕ್ಕಂಥ ಗುರು ಬೇಕು. ಅದನ್ನು ತಿಳಿದಿರ್ತಕ್ಕಂಥ ಗುರು ಬೇಕು. ಕಳೆದ ವಾರ ಹೇಳಿದ್ವಿ, ಶಿಷ್ಯನಾಗಿದ್ದವನು ಗುರುವಿನ ಸಮಾನಕ್ಕೆ ಬಂದ್ಬಿಡ್ತಾನೆ. ಗುರು ಹೇಳತಕ್ಕಂಥ ಆಚರಣೆಗಳನ್ನು ಮನದಲ್ಲಿ ಧಾರಣೆ ಮಾಡಿಕೊಂಡು ಗುರುಸ್ಮರಣೆ, ಆತ್ಮಜ್ಞಾನದ ವಿಚಾರದಲ್ಲಿ ಯಾರು ಇರ್ತಾನೋ ಆತನು ಗುರುವಿಗೆ ಸಮ ಆಗಿಬಿಡ್ತಾನೆ, ಮಹಾನ್ ಆಗಿಬಿಡ್ತಾನೆ. ಆ ಗುರುಸ್ವರೂಪವನ್ನು ತಿಳಿಸ್ಕೊಡೋಂಥವ್ರು ಗುರುವನ್ನು ಆಶ್ರಯಿಸಬೇಕು. ಅದಕ್ಕೆ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ, ಚೈತನ್ಯ ವಿಚಾರ ಅಂತ ಹೇಳ್ತಾರೆ, ಸ್ವರೂಪದ ವಿಚಾರ ಅಂತ ಹೇಳ್ತಾರೆ. ರಮಣ ಹೇಳ್ತಾ ಇದ್ರು, ನಾನು ಯಾರು ಎಂಬುದನ್ನು ತಿಳಿ. ಅದು ತಿಳಿಬೇಕಾದ್ರೆ ನೀನು ಅವಶ್ಯಕವಾಗಿ ಗುರುವನ್ನು ಮಾಡಬೇಕು, ಗುರು ಸೇವೆ ಮಾಡಬೇಕು. ತನ್ನ ಮನ ಧನಗಳಿಂದ ಗುರು ಸೇವೆ ಮಾಡಬೇಕು. ಅದನ್ನು ಮಾಡದೆ ಮನುಷ್ಯ ಪ್ರಪಂಚದಲ್ಲಿ ಯಾತನೆ ಅನುಭವಿಸ್ತಾ ಇದ್ದಾನೆ. ಯಾತನೆ. ಬಿಕಲ್ ರಾಮ ರಂಗ ತೇರ ರಾಮ ಹೇ ರಮಯ್ಯ ರಾಮ ಜೀವ ಹೈ. ಸದ್ಗುರು ಹೇಳ್ತಾರೆ, ಹೇ ಜೀವ್, ರಂಗ್ ಅಂದರೆ ಬಣ್ಣ, ನಿನ್ನ ಜೀವನದ ಬಣ್ಣ ಯಾತನೆ ಅನುಭವಿಸ್ತಾ ಇದೆಯಪ್ಪ. ವಿಕಲ್ ಅಂದರೆ ಯಾತನೆ. ಇದರಿಂದಾಗಿ ನಿನ್ನ ಮನಸ್ಸು ಅಶಾಂತಿಯಿಂದ ಇದೆ. ಪ್ರಪಂಚದಲ್ಲಿ ಯಾರೊಬ್ಬರೂ ಶಾಂತಿ ಇಲ್ಲ. ಯಾರು ಬ್ರಹ್ಮಜ್ಞಾನವನ್ನು, ಸ್ವರೂಪದ ವಿಚಾರವನ್ನು ತಿಳಿದು ಅದರಲ್ಲಿ ಇದ್ದಾರೋ ಅವರು ಶಾಂತ ಸ್ವರೂಪರು. ನಿನ್ನ ಮನಸ್ಸು ಉದ್ವಿಗ್ನ ಆಗಿದೆ, ಯಾವಾಗಲೂ ಸಂತಾಪ, ದುಃಖದಿಂದ ನರಳ್ತಾ ಇದೆ. ಆ ದುಃಖ ಯಾವ ರೀತಿ ಹೋಲಿಸ್ತಾ ಇದ್ದಾರೆ? ಒಂದು ಕುಲುಮೆಗೆ ಹೋಲಿಸ್ತಾ ಇದ್ದಾರೆ. ಮನುಷ್ಯನ ದುಃಖ ಕುಲುಮೆ ನೋಡಿರ್ಬೋದು ನಾವು, ಸಣ್ಣ ಹುಡುಗರಿಗೆ ಕವಣ ಕಾಯಿಸೋದು ಸ್ಥಳ, ಅದನ್ನು ಆರಿಸೋದೇ ಇಲ್ಲ. ಒಂದ್ಸಲಿ ಅಂಟಿಸ್ಬಿಟ್ರೆ ವರ್ಷ 9 ಕಾಲ ಉರಿತಾ ಇರುತ್ತೆ. ರಾತ್ರಿ ಹೊತ್ತು ಮಾತ್ರ ಅದ್ರ ಮೇಲೆ ಸ್ವಲ್ಪ ನೀರು ಈರೇನು ಹಾಕಲ್ಲ, ಒಂದು ಇದ್ಲಿಟ್ಬಿಟ್ಟು ಸುಮ್ಮನೆ ಮುಚ್ಚಿಬಿಟ್ಟು ಹೋಗಿರ್ತಾರೆ. ಹಾಂ, ಬೆಳಗ್ಗೆ ಎದ್ದು ಗಾಳಿ ಹೊಡೆದ್ರೆ ತಿರ್ಗಾ ಅಂಟ್ಕೊಂಡ್ಬಿಡುತ್ತೆ ಬಗ್ಗಂತ. ಕುಲುಮೆ ಆರಿಸೋದಿಲ್ಲ, ಅದನ್ನು ತಿರ್ಗಾ ಅಂಡಿಸ್ಬೇಕಾದ್ರೆ ಭಾಳ ಕಷ್ಟ ಅಂಥೇಳಿ ಹಿಂದಿನವರು ಈಗೇನೋ ಬೇರೆ ಬೇರೆ ವಿಧಾನ ಕಟ್ಕೊಂಡಿದ್ದಾರೆ. ಒಂದ್ಸಲಿ ಅಂಟಿಸ್ಬಿಟ್ರೆ ವರ್ಷ 9 ಕಾಲ. ಆ ರೀತಿ ನಿನ್ನ ಮನಸ್ಸು ದುಃಖದಿಂದ ಯಾತನೆ ಮಾಡ್ತಾ ಇದೆಯಪ್ಪ. ವಿಕಾರಗಳನ್ನು ತುಂಬಿಕೊಂಡು ಯಾತನೆ ಮಾಡ್ತಾ ಇದೆ. ಕಾರಣ ಏನು ಅಂದರೆ, ನೀನು ವಾಸನೆಗಳಲ್ಲಿ ಬಿದ್ದಿದ್ಯಾ, ರಾಗ ದ್ವೇಷಗಳಲ್ಲಿ ಬಿದ್ದಿದ್ಯಾ. ಬಿಡು ಈ ಪ್ರಪಂಚನ. ವಿವಾದದಿಂದ ಕೂಡಿದ ಈ ಪ್ರಪಂಚ. ವಿವಾದ ಅಂದರೆ ಒಬ್ರು ಹೇಳಿದ್ದು ಒಬ್ರು ಒಪ್ಪಲ್ಲ. ವಿವಾದ ಅವರದೇ ಅಭಿಪ್ರಾಯಗಳಿಂದ ಕೂಡಿದ ಧರ್ಮಗಳು, ಸಂಪ್ರದಾಯಗಳು, ಪದ್ಧತಿಗಳು ಇವೆಲ್ಲ ತುಂಬಿಕೊಂಡಿದೆ ಪ್ರಪಂಚದಲ್ಲಿ. ಈ ವಿವಾದವನ್ನು ಬಿಡು. ಈ ರೀತಿ ವಿವಾದಗಳು ತುಂಬಿಕೊಂಡಿದೆ, ಕಸ ತುಂಬಿಕೊಂಡಿದೆ ಪ್ರಪಂಚದ ತುಂಬ. ಮಾಯಾ ವಸ್ತುಗಳೇ ಕಸ, ವಾಸನೆಗಳೇ ಕಸ. ಇದು ಯಾರ್ಯಾರು ಇಟ್ಕೊಂಡಿದ್ದಾರೋ ಅವರಿಗೆ ಸಂತಾಪನೆ, ಸಂಕಟ ಆಗುತ್ತೆ. ಇದನ್ನು ನೀನು ಬಿಡು. ಬಿಟ್ರೇನೆ ಅಂದರೆ ಸಂಪೂರ್ಣವಾಗಿ ಬಿಡು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಏನಪ್ಪ ಎಲ್ಲ ಬಿಡು ಅಂತೇಳಿ ಮನಸ್ಸಿನಿಂದ ಬಿಡು. ಬಾಹ್ಯವಾಗಿ ಏನೇನು ಬೇಕೋ ಎಲ್ಲವನ್ನ ಮಾಡಬೇಕು.
ಏನೇನು ಕೆಲಸ ಕಾರ್ಯಗಳಿದೆಯೋ ಎಲ್ಲ ಮಾಡಬೇಕು. ಸಂಸಾರ ಪೋಷಣೆ ಮಾಡೋದು ಮತ್ತೊಂದು ಎಲ್ಲ. ನೀನು ಇದನ್ನೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡು ಕೊಳ್ತೋಗ್ತಾ ಇದೆಯಪ್ಪ. ಕೊಳ್ತೋಗ್ತಾ ಇದೆಯಾ ಅಂದರೆ ನಿನ್ನ ಮನಸ್ಸು ಕೊಳ್ತೋಗ್ತಾ ಇದೆ. ಅದೇ ಕಳೆದ ವಾರ ಹೇಳ್ದಂಗೆ ಒಬ್ಬ ರಾಜ ಚಕ್ರವರ್ತಿಯಾದ, ಈ ಎಲ್ಲ ಭೋಗ್ಸೋಕ್ಕೆ ಈ ಶರೀರ ಅಮರವಾಗಿರಬೇಕು ಅಂತೇಳಿ ಯಾರೋ ಋಷಿನ ಕೇಳ್ದ. ಅವ್ರು ಹೇಳ್ದ, ಹಿಮಾಲಯಕ್ಕೆ ಹೋಗು, ಅಲ್ಲೊಂದು ನದಿ ಇದೆ, ಸ್ನಾನ ಮಾಡು. ಅಲ್ಲಿ ಹೋದ, ಸ್ನಾನ ಮಾಡೋಕ್ಕೋ ನೀರು ಕುಡಿ ಅಂದ. ನೀರು ಕುಡಿಯೋಕೆ ಹೋದ, ಅಲ್ಲಿ ಯಾವುದೋ ಒಂದು ಪ್ರಾಣಿ ಮೊಸಳೆ ಇತ್ತು, ಬೇಡ ಅಂತು. ಯಾಕೆ ಅಂದರೆ ನೀನು ನನ್ನಂಗೆ ಇಲ್ಲೇ ಕೊಳಿತಾ ಇರ್ತೀಯ, ಅಲ್ಲಾಡೋಕ್ಕಾಗಲ್ಲ, ಕುಡಿದ್ಬಿಟ್ರೆ ಇಲ್ಲೇ ಬಿದ್ದಿರ್ತೀಯ. ನೋಡಿ, ನಾನು ಅಲ್ಲಾಡಿಲ್ಲ, ಇಲ್ಲೇ ಇದ್ದೀನಿ, ಮತ್ತೇನು ಮಾಡಬೇಕು, ನಾನು ಶರೀರ ಅಮರ ಆಗಬೇಕು. ಮುಂದೆ ಸ್ವಲ್ಪ ದೂರದಲ್ಲಿ ಒಂದು ಮರ ಇದೆ, ಹೋಗಿ ಅಲ್ಲಿ ಹಣ್ಣಿದೆ, ತಗೊಂಡು ತಿನ್ಬಿಡು ಅಮರನಾಗ್. ಅಲ್ಲೂ ಅದು ಹಣ್ಣು ತಿನ್ನೋಕ್ಕೆ. ಅಲ್ಲಿ ಯಾರೋ ಇಬ್ಬರು ಯುವಕರು ಹೊಡೆದಾಡ್ತಾ ಇದ್ರು, ಅವರು ಬೈಗೆಗಳು. ಅವ್ರು ಹೇಳಿದ್ರು ಬೇಡ ಅಂತ. ಯಾಕೆ? ನೋಡಪ್ಪ, ನಾವು ಶರೀರವನ್ನು ಅಮರವಾಗಿ ಮಾಡ್ಕೊಂಡ್ವಿ, ಹಣ್ಣು ತಿನ್ಬಿಟ್ಟು ಯೌವನದಲ್ಲಿ ಇದ್ದೀವಿ, ನಮಗಿಬ್ಬರಿಗೂ ಹೊಡೆದಾಟ. ಕತೆಗಳಲ್ಲಿ ಹೇಳ್ತಾರಲ್ಲ, ಹಾಂ, ಕತೆಗಳಲ್ಲಿ ಹೇಳ್ತಾರೆ, ಒಂದು ಹೆಣ್ಣಿಗೋಸ್ಕರ ಅಣ್ಣ ತಮ್ಮರೆ ಹೊಡೆದಾಡಿ ಸತ್ರು ಅಂತ ಇದೆ. ಆ ರೀತಿ ಹೊಡೆದಾಡ್ತಾನೆ ಇದ್ದೀವಪ್ಪ, ಮತ್ತೇನು ಮಾಡೋದು? ವಾಪಸ್ ಹೋಗು, ಇರೋವರೆಗೂ ಅನುಭವಿಸು, ಓದ್ತಾ ಇರೋ. ಅಮರ ಆಗೋದಕ್ಕೆ, ಶರೀರದಿಂದ ಅಮರ ಆಗೋದಕ್ಕೆ ಇಷ್ಟಪಡಬೇಡ ನೀನು. ಅದೇ ಹೇಳ್ತಾರೆ, ಆ ಮೊಸಳೆ ಹೇಳುತ್ತೆ, ನೋಡಿ ನಾವು ಕೊಳಿತಾ ಇದ್ದೀವಿ ಅಲ್ಲಾಡ್ದಂಗೆ ಬಿದ್ದು, ಹಾಗೆ ನೀನು ಕೊಳಿತೀಯ ಅಂತ. ಅದಕ್ಕೆ ಹೇಳ್ತಾರೆ, ಯಾವ ವ್ಯಕ್ತಿ ಸಂಸಾರದಲ್ಲಿ ಬಿದ್ದಿರ್ತಾನೋ ಯಾವಾಗಲೂ ಅದರ ಚಿಂತನೆ, ಪರಮಾತ್ಮನ ಚಿಂತನೆ ಮಾಡೋದಿಲ್ವೋ, ಅವನು ಮನಸ್ಸು ಕೊಳಿತಾ ಇರುತ್ತೆ ಮತ್ತು ದೇಹ ಹುಡ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಭಾಳ ಅದ್ಭುತವಾದ ಒಂದು ವಿವರಣೆ ಕೊಡ್ತಾ ಇದ್ದಾರೆ. ಕುಬುಜ ಪುರುಷ ಗಲೆ ಏಕ ಲಾಗ ಪೂಜಿ ನಾ ಮನಕಿ ಸರದ. ಒಬ್ಬ ನಪುಂಸಕ ಪುರುಷ ಯಾವುದೇ ಯುವಕನನ್ನ ಆಲಿಂಗನ ಮಾಡ್ಕೊಂಡಾಗ ಆ ಯುವಕ ಯುವತಿಯಲ್ಲಿರ್ತಕ್ಕಂಥ ಅಪೇಕ್ಷೆ ತೃಪ್ತಿಯಾಗೋದಿಲ್ಲ. ಅಪೇಕ್ಷೆ, ಏನೋ ಒಂದು ಅಪೇಕ್ಷೆ ಇಟ್ಟಿರ್ತಾರೆ, ಅದು ತೃಪ್ತಿ. ಹೇಳ್ತಾರೆ, ಆಲಿಂಗನ್ ಸೆ ಯುವತಿಗೆ ಮನ್ ಕಿ ಸಾಧು ಪೂರಿ ನಹಿ ಹೋ ಸಕ್ತಿ. ಅವನ ಅಪೇಕ್ಷೆ ಏನೋ ಇರುತ್ತೆ, ಯುವಕ ಯುವತಿದು. ಒಬ್ಬ ನಪುಂಸಕಲಿಂಗ ವ್ಯಕ್ತಿ ಬಂದು ಆಲಿಂಗನ ಮಾಡ್ಕೊಂಡ್ರೆ ಅದೇನು ಪೂರ್ತಿ ಅವನ ಅಪೇಕ್ಷೆ ಈಡೇರೋದಿಲ್ಲ. ಅದೇ ರೀತಿ ಮನುಷ್ಯನ ಜೀವನ ಆಗಿದೆ. ಮನುಷ್ಯನ ಜೀವನ ಇದೇ ರೀತಿ. ತೃಪ್ತಿ ಪಡೆಯೋ ಸಲುವಾಗಿ ವಸ್ತುಗಳ ಹಿಂದೆ ಹೋಗ್ತಾನೆ, ವಸ್ತುಗಳನ್ನು ತೆಗೆದುಕೊಳ್ತಾನೆ. ಆದರೆ ಆ ವಸ್ತುಗಳು ಅವನಿಗೆ ತೃಪ್ತಿ ಕೊಡ್ತಾ ಇಲ್ಲ. ವಸ್ತುಗಳು ತೃಪ್ತಿ ಕೊಡ್ತಾ ಇಲ್ಲ. ಬೇಕು ಒಂದು ತಗೊಂಡ್ರು, ಒಂದು ಮೊಬೈಲು 15,000, 25,000 ಯಾರೋ ತಗೊಂಡ್ಬಿಟ್ಟವ್ರೆ, ಅದು ಬೇಕು ಅನಿಸುತ್ತೆ. ಹಾಂ, ಏನೇನೋ ಹೀಗೆ, ಏನಮ್ಮ ಹೀಗೆ ಮತ್ತೊಂದು ಬೇಕು ಅನಿಸುತ್ತೆ. ಆಸೆ ಸಾಯಲ್ಲ. ಅದೇ ರೀತಿಯಾಗಿ ನಾವು ಶಾಂತಿ ಪಡೆಯೋದಕ್ಕೆ ಹೊರಗಡೆ ಸುತ್ತುತ್ತಾ ಇದ್ದೀವಿ. ಶಾಶ್ವತವಾದ ಶಾಂತಿ, ಶಾಶ್ವತವಾದ ಆನಂದ, ಶಾಶ್ವತವಾದ ಸುಖ, ಇದನ್ನು ಪಡೆಯೋದಕ್ಕೆ ಹೊರಗಡೆ ಸುತ್ತುತ್ತಾ ಇದ್ದೀವಿ. ಎಲ್ಲ ಕಡೆ ಏನೇನು ಸ್ಥಳಗಳು, ಪುಣ್ಯಕ್ಷೇತ್ರಗಳಿದೆಯೋ ಎಲ್ಲವೂ ನಾವು ನೋಡ್ಕೊಂಬಂದ್ಬಿಟ್ವಿ. ಪುಣ್ಯಕ್ಷೇತ್ರಗಳು ಇವ್ರು ನೋಡಿದ್ರು, ಅವ್ರು ನೋಡಿದ್ರು, ಎಲ್ಲರೂ ನೋಡಿದ್ರು, ಇಲ್ಲಿರೋರು ಸುಮಾರು ಜನ ನೋಡ್ಬಿಟ್ಟಿದ್ದೀವಿ. ಶಾಂತಿ ಸಿಗ್ತಾ? ಸಿಗಲಿಲ್ಲ. ಶಾಂತಿ ಮಾರ್ಗ ಮಧ್ಯೆನೇ ಹೋಗ್ಬಿಡುತ್ತೆ. ನಾವು ಯಾರು ಗಿರಿಜಮ್ಮ ಅವರೆಲ್ಲ ಟ್ರೈನಾಗ ವಾಪಸ್ ಬಂದಾಗ ಆ ಶಾಂತಿಯೆಲ್ಲ ಅಲ್ಲೇ ಹೊರಟೋಯ್ತು. ಈಗಂತೂ ಟ್ರೈನ್ ಒಂದು ಇದು ಪ್ರಯಾಣ ಭಾಳ ಕಷ್ಟ ಆಗಿಬಿಟ್ಟಿದೆ. ಹಾಗಾಗಿ
ಯಾಕಾದರೂ ಬಂದ್ವು ಅನ್ನಿಸ್ಬಿಡ್ತು, ಇನ್ನೊಂದ್ಸರಿ ಬರಬಾರ್ದು ಅನ್ನಿಸ್ಬಿಡ್ತು. ಎಲ್ಲ ಹಾಗೇನೆ. ಮೊನ್ನೆ ಹೋಗಿದ್ವಿ ಮಂತ್ರಾಲಯಕ್ಕೆ, ಅವಾಗೂ ಅಷ್ಟೇ ತುಂಬ ರಶ್ಶು. ಹೀಗೆ ಎಲ್ಲೋದ್ರೂ ಜನಸಂಖ್ಯೆ, ಎಲ್ಲೋದ್ರೂ ಸಹ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆ ಜನಸಂಖ್ಯೆ ಸಹ ಜಾಸ್ತಿ ಆಗ್ತಾ ಇದೆ? ಯಾರು ಶಾಂತಿ ಪಡೆಯ ಮಾತಾಡೆ ಹೋಗಲಿಲ್ಲ, ತನ್ನನ್ನು ತಾನು ತಿಳಿಯಕ್ಕೆ ಹೋಗಲಿಲ್ಲ, ತಿಳಿಲಿಲ್ಲ, ಹಾಗಾಗಿ ಹುಡ್ತಾ ಇದ್ದಾರೆ. ಎಲ್ಲರೂ ಬೇಡಕ್ಕೆ ಹೋಗೋದು. ಅದಕ್ಕೂ ಉದಾಹರಣೆ ಕೊಟ್ಟರು ಕಳೆದ ವಾರ ಒಂದು ಪುಸ್ತಕದಲ್ಲಿ. ಏನು? ಸತ್ಯಯುಗ 1,72,000 ಎಷ್ಟು 72,80,000 ವರ್ಷಗಳು, ಒಂದು ಸಂಖ್ಯೆ ಹೆಚ್ಚು ಕಡಿಮೆ ಆಗಿದೆ. ಯಾವುದು? ಸತ್ಯ ಕೃತಯುಗ. ಅದರ ನಂತರ ತ್ರೇತಾಯುಗ ಕಡಿಮೆ, ಅದರ ನಂತರ ದ್ವಾಪರ ಯುಗ ಕಡಿಮೆ, ಕಲಿಯುಗ ಕಡಿಮೆ. ಅವ್ರಿಗೆಲ್ಲರಿಗೂ ಶಾಶ್ವತವಾದ ಶಾಂತಿ, ಅವರೆಲ್ಲರೂ ಅಮರರಾಗಿದ್ದಿದ್ರೆ ಇವತ್ತೊಂದು ದಿನ ನಿಲ್ಲಕ್ಕೆ ಸ್ಥಳ ಸಿಗ್ತಾ ಇಲ್ಲ. ನಮಗೆ ನಿಲ್ಲಕ್ಕೆ ಸ್ಥಳ ಸಿಗ್ತಾ ಇಲ್ಲ. ಟ್ರೈನ್ಗಳನ್ನೆಲ್ಲ ಅದೇ, ಈಗ ನಿಲ್ಲಕ್ಕೆ ಸ್ಥಳ ಇಲ್ಲ. ಅದನ್ನೇ ಹೇಳ್ತಾರೆ, ಈ ರೀತಿಯಾಗಿ ನೀನು ಎಲ್ಲವನ್ನ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಂಬಿಟ್ಟಿದ್ಯಪ್ಪ. ಅಲ್ಲೋದ್ರೆ ಶಾಂತಿ ಸಿಗುತ್ತೆ, ಇಲ್ಲೋದ್ರೆ ಶಾಂತಿ ಸಿಗುತ್ತೆ, ಮುಕ್ತಿ ಸಿಗುತ್ತೆ, ಬಿಡುಗಡೆ ಸಿಗುತ್ತೆ. ಎಲ್ಲೂ ಸಿಗೋದಿಲ್ಲ. ಈಗಲೇ ಹೇಳ್ದಂಗೆ ಏನು? ಕರ್ಮಕಾಂಡ ಒಂದು ಸಣ್ಣ ಜಲಾಶಯ, ಬ್ರಹ್ಮಜ್ಞಾನ ದೊಡ್ಡ ಜಲಾಶಯ. ನೋಡಿ, ಬ್ರಹ್ಮಜ್ಞಾನ ಎಲ್ಲರಲ್ಲೂ ನಾನೇ ಅಂದ್ಬಿಡ್ತಾರಲ್ಲ ಅವರು, ಎಲ್ಲವನ್ನು ನಾನು ಧಾರಣೆ ಮಾಡ್ಕೊಂಡಂಗ. ಹಾಗಾಗಿ ಹೇಳ್ತಾರೆ, ಈ ಅವಧಾರಣೆಗಳನ್ನು ಬಿಡಬೇಕು ನೀನು. ಸಾಧಕನಿಗೆ ಚಿರಶಾಂತಿ ಬೇಕು ಅಂದರೆ, ಸಂತೋಷ ಬೇಕು ಅಂದರೆ, ಚಿರ ಅಂದರೆ ಶಾಶ್ವತ, ಅದು ಬೇಕು ಅಂತ ಅಂದರೆ ಸ್ವರೂಪವನ್ನು ತಿಳಿಬೇಕಪ್ಪ. ಎಲ್ಲ ಜನರಿಗೂ ಹೇಳೋದು, ಒಬ್ಬರಿಗೆ ಹೇಳ್ತಾ ಇಲ್ಲ ಇಲ್ಲಿ, ಎಲ್ಲ ಧರ್ಮದವ್ರಿಗೂ ಹೇಳ್ತಾ ಇರೋದು. ಯಾರ್ಯಾರೇ ಈ ಪ್ರಪಂಚದಲ್ಲಿ ಏನೇನು ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೋ ಎಲ್ರಿಗೂ ಅದನ್ನೇ ಹೇಳ್ತಾರೆ. ಶಾಂತಿ ಪಡೆಯೋಕ್ಕೋಸ್ಕರ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ಅವ್ರವ್ರ ಧರ್ಮಕ್ಕೆ ಅನುಗುಣವಾಗಿ ಅವ್ರವ್ರ ಕ್ಷೇತ್ರಗಳಿಗೆ ಹೋಗ್ತಾರೆ. ಯಾರಿಗೂ ಸಿಗಲ್ಲ. ಸ್ವರೂಪವನ್ನು ತಿಳಿದವ್ರಿಗೆ ಮಾತ್ರ, ತಿಳಿದವ್ರಿಗೆ ಮಾತ್ರ. ಮತ್ತು ಅವೆಲ್ಲ ಮಾನಸಿಕವಾಗಿ ಒಂದು ಸ್ವಲ್ಪ ಮನೋರಂಜನೆ ಕೊಡುತ್ತೆ. ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ಸ್ಥಳ ಬದಲಾವಣೆ, ಟೆಂಪರರಿ, ತಾತ್ಕಾಲಿಕವಾಗಿ. ಅಲ್ಲಿ ಏನೂ ಸಿಗೋದಿಲ್ಲ. ಹೇಳ್ತಾರೆ, ಕಾಬಾ ಕೈಲಾಶ್ ಮಾನಸಿಕ मनोरंजन केवल के अलावा मनोरंजन अलावा कुछ नहीं मिलेगा. ಮನೋರಂಜನೆ ಸಿಗುತ್ತೆ, ಮನೋರಂಜನೆ ಸಿಗುತ್ತೆ, ಸ್ವಲ್ಪ ಶಾಂತಿ ಸಿಗುತ್ತೆ. ಶಾಶ್ವತವಾದ ಶಾಂತಿ ಬೇಕು ಅಂತಂದರೆ ಸ್ವರೂಪವನ್ನು ತಿಳಿರಿ. ಪರಮ ಶಾಂತಿ ನಹಿ ಮಿಲ್ ಸಕ್ತಿ. ಪರಮ ಅಂದರೆ ಪವಿತ್ರವಾದದ್ದು, ನಾಶ ಆಗದೇ ಇರತಕ್ಕಂಥ ಶಾಂತಿ ಸಿಗೋದಿಲ್ಲ. ಅದೆಲ್ಲಿದೆ ಅಂದರೆ ನಿಮ್ಮ ಸ್ವರೂಪದಲ್ಲೇ ಇದೆ. ನಿಮ್ಮ ಸ್ವರೂಪದಲ್ಲೇ ಇದೆ. ಮನುಷ್ಯ ಜೀವನ ಪೂರ್ತಿ ಪವಿತ್ರವಾದ ಶಾಂತಿಯನ್ನು ಪಡೆಯೋದಕ್ಕೆ ಕೇವಲ ವಿಚಾರ ಮಾಡ್ತಾ ಇದ್ದಾನೆ. ವಿಚಾರ. ಸದ್ಗುರು ಹನುಮಾನ್ ದಾಸರು ಹೇಳೋರು, ಎಷ್ಟು ಜನನೋ ದೀಕ್ಷೆ ತೆಗೆದುಕೊಂಡವರು, ವಿನಾಯಕ ಸ್ಕೂಲ್ ತುಂಬೋಗ್ಬಿಡ್ತಾ ಇತ್ತು ಅಂತ. ತುಂಬೋಗ್ಬಿಟ್ಟಿದ್ರು ಅವಾಗ. ನಾವೆಲ್ಲ ನೋಡಿಲ್ಲ, ನೋಡಿರೋರು ಇದ್ದಾರೆ ಅಲ್ಲೂರ. ನೋಡಿ ಇಲ್ಲೇ ಇದ್ದಾರೆ, ಆಚೆ ಕಡೆ ಎಲ್ಲ ಕೂತ್ಕೊಳ್ಳೋರು. ಎಷ್ಟು ಜನ ದೀಕ್ಷೆ ತಗೊಂಡ್ರು, ಅದೇ ವಿಚಾರ ಮಾಡ್ತಾರೆ ಅಷ್ಟೇ. ಆ ಒಂದು ಮಾರ್ಗದಲ್ಲಿ ನಡೆಯೋದಿಲ್ಲ. ಗುರುಗಳು ಕಠಿಣ ಇಲ್ಲ, ಮಾಡ್ತಾ ಇದ್ರೆ ಸುಲಭ ಆಗಿಬಿಡುತ್ತೆ. ಮಾಡೋದಕ್ಕೆ ಮನಸ್ಸಿಲ್ಲ, ದೃಢತೆ ಇಲ್ಲ, ದೃಢವಾದ ಸಂಕಲ್ಪ ಇಲ್ಲ. ಆ ಕಡೆ ಈ ಕಡೆ ಮನುಷ್ಯ ಅಲ್ಲಾಡೋದು ಸಹಜ. ಮತ್ತೆ ಬಂದ್ಬಿಡ್ಬೇಕು. ಕಷ್ಟ ಬಂದಾಗ ಎಲ್ಲೋ ಹೋಗ್ತಾನೆ, ಎಲ್ಲೋ ಬರ್ತಾನೆ. ಆದರೆ ನಿಜ ತತ್ವವನ್ನು ತಿಳಿತಾ ಅವೆಲ್ಲ ಕೇವಲ ತಾತ್ಕಾಲಿಕ,
ನಾಟಕೀಯ ಅನ್ನೋದು ಗೊತ್ತಾಗ್ಬಿಡುತ್ತೆ. ಮನುಷ್ಯನು ಇಷ್ಟೆಲ್ಲ ಬುದ್ಧಿವಂತನಾಗಿದ್ರೂ ಸಹ ಏನೆಲ್ಲವನ್ನು ತಿಳಿದು ಯೋಚನೆ ಮಾಡಿ ಮಾಡತಕ್ಕಂಥ ಬುದ್ಧಿಯನ್ನು ಹೊಂದಿದ್ರೂ ಸಹ ಪವಿತ್ರವಾದ ಶಾಂತಿಯನ್ನು ಪಡಿತಾ ಇಲ್ಲ. ಪ್ರಾಣಿಗಳು ಪಡಿತಾ ಇದ್ದಾವೆ ನೋಡು ಅಂತ ಹೇಳ್ತಾರೆ. ಪ್ರಾಣಿ ಮಾತ್ರಕ್ಕೆ ಅಂತರಾತ್ಮ ಅನಂತ ಸುಖ ಚಾತಿ. ಯಾಕೆ ಮನುಷ್ಯನಿಗೆ ಸಿಗ್ತಾ ಇಲ್ಲ ಅಂತಂದರೆ ಭಾಳ ಬೆಳೆದ್ಬಿಟ್ಟವನೇ, ಪ್ರಬುದ್ಧ ಆಗ್ಬಿಟ್ಟಿದ್ದಾನೆ. ಪ್ರಬುದ್ಧ ತರ್ಕ ಮಾಡೋದು ಪ್ರತಿಯೊಂದರಲ್ಲೂ ಸಂಶಯ, ಶಬ್ದಗಳಲ್ಲಿ ಸಂಶಯ, ಮತ್ತು ಸ್ವಾರ್ಥ. ತಾನು ಬೆಳಿಬೇಕು, ನಾನು ಬೆಳಿಬೇಕು, ಜನಗಳಿಗೆ ಏನಾದರೂ ಆಗಲಿ. ಈ ರೀತಿ ಯೋಚನೆ ಮಾಡ್ತಾ ಮಾಡ್ತಾ ತನ್ನ ಜೀವನವನ್ನೆಲ್ಲ ಕಳೆದುಬಿಡ್ತಾನೆ. ಮತ್ತು ಸುಖವನ್ನು ಇಚ್ಛೆಪಟ್ಟು, ಶಾಂತಿಯನ್ನು ಇಚ್ಛೆಪಟ್ಟು ಏನೇನು ಕೆಲಸ ಮಾಡ್ತಾನೋ ಅವುಗಳಿಂದ ಶಾಂತಿ ಸಿಗ್ತಾ ಇಲ್ಲ. ಸಿಗದು ಶಾಂತಿ ಯಾವುದು ಅಂದರೆ ನಮ್ಮ ಸ್ವರೂಪದಲ್ಲಿ, ನಮ್ಮ ಚೈತನ್ಯದಲ್ಲಿ, ನಮ್ಮ ಆತ್ಮದಲ್ಲಿ. ಬೇರೆ ವಿಚಾರಗಳನ್ನು ಮಾಡ್ತಾನೆ ಭಕ್ತಿ ಭಾವಾದಿಗಳು, ಅದರಲ್ಲಿ ಕ್ಷಣಿಕವಾದ ಶಾಂತಿ ಸಿಗುತ್ತೆ, ಶಾಶ್ವತವಾದ ಶಾಂತಿ ಸಿಗೋದಿಲ್ಲ. ಅವ್ರು ಹೇಳ್ದಂಗೆ ಬ್ರಹ್ಮಜ್ಞಾನ ದೊಡ್ಡ ಜಲಾಶಯ ನೋಡಿ, ಅದರಲ್ಲೇ ಇಲ್ಲ ಅಂದಮೇಲೆ ನಾವು ವಿಚಾರ ಮಾಡ್ಬೇಕು ತಾನೆ ಇನ್ನೆಲ್ಲಿ ಶಾಂತಿ ಇದೆ ಅಂತ. ಇವೆಲ್ಲವನ್ನು ತಿಳಿದಂಥ ಕಬೀರ್ ಸಾಹೇಬರು ಪ್ರತ್ಯೇಕಗೊಳಿಸಿದ್ರು ಜ್ಞಾನ, ಆತ್ಮಜ್ಞಾನದ ವಿಚಾರ. ಅವ್ರು ಯಾವುದರಲ್ಲೂ ಬೆರೆಸಲಿಲ್ಲ. ಮತ್ತು ಅವರೆಲ್ಲ ದೊಡ್ಡವ್ರು ಬರೆದ್ರು ನಾವು ಪಾಲನೆ ಮಾಡಬೇಕು, ದೊಡ್ಡವ್ರು ಬರೆದ್ರು ನಾವು ಪಾಲನೆ ಮಾಡಬೇಕು. ಯಾರು ವಿಚಾರನೇ ಮಾಡಲಿಲ್ಲ. ವಿಚಾರ ಮಾಡಿದ್ರು ತಿರ್ಗಾ ತೆಗೆದುಕೊಂಡೋಗಿ ಅಲ್ಲೇ ಸಂಪ್ರದಾಯ ಪದ್ಧತಿ ಇವೆಲ್ಲ ನಾವು ಮಾಡಬೇಕಪ್ಪ, ನಮ್ಮ ಗುರುಗಳ ಪದ್ಧತಿ ಮಾಡು, ಸತ್ಯದ ಒಂದು ವಿಚಾರವನ್ನು ಮಾಡು. ಮತ್ತು ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಯಥಾರ್ಥವಾದ ಗುರುಗಳು ಸಿಗದೇ ಇರೋದ್ರಿಂದ ಅದನ್ನು ಮಾಡ್ತಾ ಇದ್ದಾರೆ. ಯಥಾರ್ಥ ಸದ್ಗುರುಕ್ಕೆ ಅಭಾವ ಸಿಕ್ಕಿಲ್ಲ ಅವ್ರಿಗೆ, ಕೊರತೆ. ನಮಗೆಲ್ಲ ಸಿಕ್ಕಿದ್ದಾರೆ. ಕಬೀರ್ ಸಾಹೇಬರ ಅಮೃತವಾಣಿಯನ್ನು ಹನುಮಾನ್ ದಾಸರ ಮೂಲಕ, ಮಾತಾಜಿಯವ್ರ ಮೂಲಕ ನಾವು ಕೇಳ್ತಾ ಇದ್ದೀವಿ, ಅದು ನಡೀತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ವಿವೇಕ, ಯಾವುದು ವಿವೇಕ? ಸರಿಯಾದ ರೀತಿಯಲ್ಲಿ ತಿಳಿಯಲಿಲ್ಲ ವಿವೇಕ. ವಿವೇಕ ಎಲ್ಲರಲ್ಲೂ ಇದೆ, ಜ್ಞಾನ ವಿವೇಕ ಅಂದರೆ, ಆದರೆ ನಿಜವಾದ ವಿವೇಕವನ್ನು ತಿಳಿಯಲಿಲ್ಲ. ಮತ್ತು ತ್ಯಾಗ, ಭೋಗ ಮತ್ತು ವೈರಾಗ್ಯ ಒಂದೇ ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ. ಉದಾಹರಣೆ, ಒಂದು ಲೋಟದಲ್ಲಿ ನೀರು ತುಂಬಿಟ್ರೆ ಅದರಲ್ಲಿ ಹಾಲು ನಾವು ಹಾಕೋಕ್ಕಾಗೋದಿಲ್ಲ, ಈಚೆಗೆ ಬಂದ್ಬಿಡುತ್ತೆಲ್ಲ. ಹಾಗೆ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ವಿಕಾರಗಳನ್ನು ದೂರ ಮಾಡ್ಕೊಂಡ್ರೆ ಮಾತ್ರ ಇವುಗಳೆಲ್ಲ ನಿಮಗೆ ತುಂಬಕ್ಕೆ ಸಾಧ್ಯ. ಶುದ್ಧವಾದ ಆಚರಣೆ, ಗುರುಭಕ್ತಿ, ಗುರುಸ್ಮರಣೆ, ಸ್ವರೂಪದ ವಿಚಾರ, ಇವುಗಳನ್ನೆಲ್ಲ. ತ್ಯಾಗ ಮಾಡದೇ ಇರೋದ್ರಿಂದ, ವಿವೇಕ ಇಲ್ಲದೆ ಜೀವನ ಪೂರ್ತಿ ಹೊರಗಿನ ಆಚಾರಗಳಾದ ಕರ್ಮಕಾಂಡಗಳನ್ನು ಮನುಷ್ಯ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನಿಗೆ ಶಾಂತಿ ಸಿಕ್ಕಿಲ್ಲ, ಪರಮಾನಂದ ಸಿಕ್ಕಿಲ್ಲ. ಶಬ್ದಗಳ ಮೂಲಕ ಕೇಳ್ತಾ ಇದ್ದಾನೆ ಪವಿತ್ರವಾದ ಆನಂದ, ಪವಿತ್ರವಾದ ಶಾಂತಿ. ಅವನಿಗೂ ಬೇಕು, ಮನುಷ್ಯನಿಗೆ ಎಲ್ಲರಿಗೂ ಬೇಕು. ಶಬ್ದಗಳು ಹೇಳ್ತಾ ಇದ್ದಾರೆ ಪವಿತ್ರವಾದ ಶಾಂತಿ, ಪರಮಾನಂದ, ಪವಿತ್ರವಾದ ಸುಖ,
ಆದರೆ ಅದನ್ನು ಕೇವಲ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಬಾಹ್ಯದ ಕರ್ಮಕಾಂಡಗಳಲ್ಲಿ ವಿಚಾರಗಳಲ್ಲಿ ತೊಡಗಿಸ್ಕೊಂಡು ಇದ್ದಾನೆ. ಹಾಗಾಗಿ ಅದು ಅವನಿಗೆ ಸಿಗೋದಿಲ್ಲಪ್ಪ, ಅವನಿಗೆ ಅನುಭವನೂ ಆಗೋದಿಲ್ಲ. ಮನುಷ್ಯ ಒಂದು ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಹೋದರೆ ಗುರಿ ಮುಟ್ತಾನೆ, ಎರಡೂ ಕುದುರೆ ಮೇಲೆ ಕುಳಿತುಕೊಂಡು ಸವಾರಿ ಮಾಡ್ಕೊಂಡು ಹೋದರೆ ಆಗೋದಿಲ್ಲ. ಅಂಥವರ ಜೀವನ ಮತ್ತೆ ಹುಟ್ಟು ಸಾವು. ಇದರಲ್ಲಿ ಪ್ರೊಫೆಸರ್ ಆಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ಅವಿದ್ಯಾವಂತರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಈ ರೀತಿ ಮಾಡ್ತಾ ಇದ್ದರೆ ಅವರಿಗೆ ಖಂಡಿತ ಪರಮಶಾಂತಿ ಸಿಗೋದಿಲ್ಲ. ಶಾಂತಿ ಪಡಬೇಕಾದ್ರೆ ಮನುಷ್ಯನು ಸದ್ಗುರುಗಳು ಹೇಳ್ತಕ್ಕಂಥ ವಿವಿಧವಾದ ಯುಕ್ತಿಗಳನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಬೇಕು. ಮನಸ್ಸಿನ ವಿಕಾರಗಳನ್ನು ಬಿಡು ಅಂತ ಹೇಳಿದಾಗ ಸ್ವಲ್ಪ ಹಂತವಾಗಿ ಬಿಡುವಂತನಾಗಬೇಕು. ಅದನ್ನು ಬಿಡೋದಕ್ಕೆ ಗುರುಗಳು ಹೇಳೋದು ವಿಚಾರಗಳನ್ನು ಆಗಲೇ ಹೇಳ್ದಂಗೆ ಶಬ್ದಗಳ ಮೂಲಕ ತಿಳಿಸ್ತಾ ಇರ್ತಾರೆ, ವಚನಗಳ ಮೂಲಕ ತಿಳಿಸ್ತಾ ಇರ್ತಾರೆ, ಪ್ರೇರಣೆ ಕೊಡ್ತಾ ಇರ್ತಾರೆ. ಆದರೆ ಮನುಷ್ಯನ ಕರ್ತವ್ಯ ತಾನು ಅದನ್ನು ಧಾರಣೆ ಮಾಡಿಕೊಳ್ಬೇಕು, ತಾನು ಆ ಮಾರ್ಗದಲ್ಲಿ ನಡಿಬೇಕು. ಆಗ ಮಾತ್ರ ಅವನ ಮನಸ್ಸಿನ ವಿಕಾರಗಳು ಸುಟ್ಟು ಹೋಗ್ತವೆ, ಮನಸ್ಸು ಕೋಮಲವಾಗುತ್ತೆ, ಪವಿತ್ರವಾದ ಆನಂದವನ್ನು ಪಡೀತಾನೆ, ತನ್ನ ಒಂದು ನಿಜ ಸ್ವರೂಪದಲ್ಲಿ ಲಾಗಿನ್ ಆಗಿಬಿಡ್ತಾನೆ. ಲಾಗಿನ್ ಅಂದರೆ ಏನಣ್ಣ ಅರ್ಥ? ನರಸಿಂಹಣ್ಣ ಅಲ್ಲ ನರೇಂದ್ರಣ್ಣ ಸೇರ್ಕೊಳ್ಳೋದು. ನೋಡಿ ಅದರಲ್ಲಿ ಸೇರಿಬಿಡ್ತಾರೆ. ಹಾಗಾಗಿ ನಾವೆಲ್ಲರೂ ಸಹ ಸದ್ಗುರು ಕಬೀರ್ ಸಾಹೇಬರ ವಿಚಾರವನ್ನು ಹನುಮಾನ್ ದಾಸರ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ಪವಿತ್ರವಾದ ಶಾಂತಿಯ ವಿಚಾರವನ್ನು ಆ ಒಂದು ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಒಂದು ಅವಕಾಶವನ್ನು ನಮಗೂ ನಿಮ್ಮೆಲ್ಲರಿಗೂ ಇಡೀ ಜಗತ್ತಿಗೂ ನೀಡಲಿ ಸದ್ಗುರುಗಳು ಅಂತ ಹೇಳ್ತಾ ಈ ದಿನ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಬೋಲಿಯೇ ಶ್ರೀ ಸತ್ಯನಾಮ ಆದಿ ಕಬೀರ್ ಸಾಹೇಬ್ ಕಿ, ಸದ್ಗುರು ಶ್ರೀ ಹನುಮಾನ್ ದಾಸ್ ಸಾಹೇಬ್ ಕಿ, ಗುರು ಮಾತಾಜಿ ಕಿ, ಸರ್ವ ಸಂತ ಮಹಂತ ಕಿ. ಮುಂದಿನ ವಾರ ಇಲ್ಲಿರೋದಿಲ್ಲ, ಎಲ್ಲ ಆಶ್ರಮದಲ್ಲಿರುತ್ತೆ. ಗುರುಪೌರ್ಣಮಿ ಪ್ರಯುಕ್ತ ದಯಮಾಡಿ ನಿಮ್ಮ ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ಆಗಮಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವಾಟ್ಸಪ್ನಲ್ಲಿ ಮೆಸೇಜ್ ಬರುತ್ತೆ.
बोलिए श्री सत्यनाम आदि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। आनंद की जय। ಬರೋವಾರ ಅಲ್ಲಿ ಸ್ವಾಮಿ ಬನ್ನಿ, ಇಲ್ಲಿ ಪ್ರತಿ ವಾರನೂ ಇರುತ್ತೆ. ಹಂಗೇನ ಇದ್ದರೆ ಫೋನ್ ಮಾಡಿ ಹೇಳ್ತೀವಿ, ಇಲ್ಲ ಅಂತ. ಅಲ್ಲೇನ ಮೀಟಿಂಗ್ ಗೀಟಿಂಗ್ ಏನಾದರೂ ಇಟ್ಕೊಂಡ್ರೆ ಯಾವಾಗಾನೋ ಒಂದೊಂದು ಟೈಮ್ ಮೀಟಿಂಗ್ ಇಡ್ತಾರಂತೆ, ಅವಾಗ ಹೇಳೋಣ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಪ್ರಸಾದ ಕೊಡ್ತಾರೆ ಸ್ವಾಮಿಗಳೇ. ಪ್ರಸಾದ ಪ್ರಸಾದ ಬಾಳೆ ಇದೆ ಕೂಡ ಸ್ವಾಮಿ, ಚೆನ್ನಾಗಿದೆ. ಅವ್ರು ಕೊಡಿ ಅದಕ್ಕೆ ಸ್ವಾಮಿಗಳಿಗೆ. ಇದು ಚೆನ್ನಾಗಿದೆ.